ಪ್ರಾರ್ಥನೆ ಮಾಡ್ಬಿಟ್ಟಿದ. ಓಕೆ, ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡಿಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಳೆದ ದಿನವೆಲ್ಲ ನಮ್ಮನ್ನ ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ ಆರೋಗ್ಯ ಭಾಗ್ಯದಿಂದಿಟ್ಟು ಜೀವಿತ ಸಂಖ್ಯೆ ನಡೆಸಿ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಅಪ್ಪ ಕರ್ತನೆ ತಂದೆಯಾದ ದೇವರೇ, ಬ್ರದರ್ ಜಾನ್ ಬ್ರದರ್ ಅವ್ರ ಮೂಲಕವಾಗಿ ಈ ದಿನದ ಒಂದು ಪಾಠವನ್ನು ಕೇಳಲಿಕ್ಕೆ ನಮಗೆ ಸಮಯ ಕೊಟ್ಟಿದ್ದೀನಿ. ನಿಮ್ಗೆ ಸ್ತೋತ್ರ. ಅವರೊಟ್ಟಿಗೆ ನೀನು ಇದ್ದು ನಮ್ಮೊಟ್ಟಿಗೆ ನೀನು ಮಾತನಾಡು, ಬೋಧಿಸು, ನಾವು ಕೇಳುತ್ತೇವೆ. ನಮಗೆ ಸಹಾಯ ಮಾಡು, ಕೇಳುವಂತ ಜ್ಞಾನ ತಿಳುವಳಿಕೆಯನ್ನು ನಮಗೆ ಅನುಗ್ರಹಿಸಿ ಎಂದು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ ಸ್ತೋತ್ರ. ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿ ಎಲ್ಲರೂ ಕೂಡ ಉತ್ತಮವಾದ ರೀತಿಯಲ್ಲಿ ಆ ಸಂದೇಶಗಳನ್ನು ಕೇಳಲಿಕ್ಕೆ ಸಹಾಯ ಮಾಡಬೇಕೆಂದು ಇನ್ನು ಒಬ್ಬನೇ ಏಕೈಕ ಕುಮಾರನು ನಮ್ಮ ರಕ್ಷಕನು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಆಮೇನ್. ಆಮೆನ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮೊದಲು ನಮ್ಮ ತಂದೆಯ ದೇವರಿಗೂ ಮತ್ತೆ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆ ಹೇಳಿಕೊಂಡು, ಇವತ್ತಿಗೆ ನಾವು ಪಾಠಕ್ಕೆ ಹೋಗೋದಕ್ಕೂ ಮುಂಚೆ ಕೆಲವು ಪ್ರಶ್ನೆಗಳು ಮುಂಚೆವೇ ನಾವು ಕೇಳಿದ್ದೀರಿ ಸಹೋದರ ಸಹೋದರಿಯರೇ. ಆ ಪ್ರಶ್ನೆಗಳು, ಆ ಪಾಠಗಳನ್ನ ಓದಿದ್ದೀವಿ. ಆ ಪಾಠಕ್ಕೆ ತಕ್ಕಂತ ಒಂದು ಕೆಲವು ಪ್ರಶ್ನೆಗಳು ಮಾತ್ರ ನಾವು ಕೇಳ್ಕೊಂಡು ಈ ಪಾಠಕ್ಕೆ ಹೋಗ್ಬಿಡೋಣ ರೀ. ನಾವು ಓದು 2 ವಾರ ಈಗ ಈ ಒಂದು ಭಾಗ ಏನಂತ ಕೇಳಿದ್ರೆ 3ನೇ ಚಾಪ್ಟರ್ ಅಲ್ಲಿ ಓದ್ತಾ ಇದೀವಿ. 3ನೇ ಭಾಗ ನಾವು ಈ ದೇವದರ್ಶನ ಗುಡಾರದಲ್ಲಿ. ಅದರಲ್ಲಿ ಸ್ವಲ್ಪ ಸಬ್ ಟಾಪಿಕ್ ಅಂತ ಹೇಳಿ ಅದರ ಚಿಕ್ಕ ಪಾಠಗಳನ್ನ ನಾವು ನೋಡ್ಕೊಂಡು ಬರ್ತಾ ಇದೀವಿ. ಇನ್ನ ಅದು ಬರುವಾಗ, ಮುಂಚಿನ ಪಾಠ ಬರುವಾಗ, ಮುಂದೆ ಇರುವ ಎಲ್ಲ ಪಾಠಗಳು ಬರುವಾಗ ಒಂದೊಂದು ಟಾಪಿಕ್ ಮೇಲೆ ಬರುತ್ತೆ. ಇವಾಗ ನಾವು ಬರೀ ಓವರ್ ಆಲ್ ಅಂತ ಹೇಳುವಾಗ ಈ ದೇವದರ್ಶನ ಗುಡಾರದ ಮೊದಲು ಯಾಂಗಲು ಮತ್ತೆ ಒಳಗಿದ್ದಂತ ದೇವದರ್ಶನ ಗುಡಾರ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಓಕೆ, ಈಗ ಮೇಲೆ ಇರುವ ಮೇಲ್ಹೊದಿಕೆಯನ್ನ ನಾವು ಒಂದು 3 ವಾರ ಕಂಟಿನ್ಯೂಸ್ 3-4 ವಾರಕ್ಕೆ ಮುಂಚೆ ಅದನ್ನ ನೋಡ್ಕೊಂಡು ಬರ್ತಾ ಇದ್ದೀರಿ. ಅದರಲ್ಲಿ ಮುಖ್ಯವಾಗಿ ನೋಡುವಾಗ ಮೇಲ್ಹೊದಿಕೆ ಅಂತ ಹೇಳುವಾಗ ಅದರಲ್ಲಿ ಆ ದೇವದರ್ಶನ ಗುಡಾರ ಒಳಗೆ ಹೋಗೋದಕ್ಕೂ ಮುಂಚೆ ಅದು ಒಳಗೆ ಏನೆಲ್ಲ ಐತೆ, ಅದರ ವಸ್ತುಗಳು, ಅದರ ಅರ್ಥಗಳು ಏನು ಅಂತ ನಾವು ತಿಳ್ಕೊಳ್ಳೋಕ್ ಮುಂಚೆ ಆ ಮೇಲ್ಹೊದಿಕೆಗಳು ಇದ್ದಿದ್ದಂತ ವಿಷಯಗಳು ಕೂಡ, ಕೆಲವು ವಿಷಯಗಳು ನಾವು ಅಷ್ಟು ಆಳವಾಗಿ ಹೋಗ್ಲಿಲ್ಲ ಅಂದ್ರೂ ಕೂಡ ಮೇಲಿರುವ ವಿಷಯಗಳು ಒಂದು ನೋಟವನ್ನು ನೋಡಿದೀವಿ. ಅದರಲ್ಲಿ ಎಷ್ಟು ಹೊದಿಕೆ ಇತ್ತು ಅಂತ ಹೇಳುವಾಗ 4 ಮೇಲ್ಹೊದಿಕೆ ಇತ್ತು. ಅದರ ಒಂದು ಹೊದಿಕೆದಲ್ಲಿ ಮುಖ್ಯವಾಗಿ ಮೇಲಿದ್ದಂತ ಒಂದು ಹೊದಿಕೆ ನೋಡ್ಬೇಕಾದ್ರೆ ಅದು ಕಡಲಿನ ಹಂದಿಯ ಒಂದು ತೋಳಲ್ಲಿ ಮಾಡಿದಂತ ಒಂದು ಏನ್ರಿ ಆ ಹೊದಿಕೆ. ಅದು ನೋಡ್ಬೇಕಾದ್ರೆ ಅದಕ್ಕೆ ಏನಿಲ್ಲ ಅಂತ ಕೇಳಿದ್ರೆ ಒಂದು ಅಳತೆ ಇಲ್ಲ, ನಮಗೆಲ್ಲ ಗೊತ್ತಿದೆ. ಅದು ಏನನ್ನ ಸೂಚನೆ ಮಾಡುತ್ತಿದೆ ಅಂತ ಕೂಡ ನಮಗೆ ಗೊತ್ತಿದೆ. ಅದು ತಂದೆ ಕ್ರಿಸ್ತನ ಒಂದು ಮಹಿಮೆಯನ್ನ ಬಿಟ್ಟು ಆತನು ಈ ಲೋಕಕ್ಕೆ ಬಂದು ಆ ಮಾಂಸದಲ್ಲಿ ಆ ಮನುಷ್ಯನ ಒಂದು ದಾಸನಾಗಿ ಹುಟ್ಟಿ ನಮಗೇನ್ ಮಾಡಿದ್ರು, ಅವರು ಆತನ ಮಹಿಮೆಯನ್ನ ಬಿಟ್ಟಿದ್ದನ್ನು ಅದು ಸೂಚನೆ ಕೊಡ್ತದೆ ಅಂತ ಕೂಡ ನಾವು ನೋಡಿದ್ವಿ. 2ನೇದು ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದು ಕೆಂಪು ಬಣ್ಣದ ನೋಡ್ಬೇಕಾದ್ರೆ ಒಂದು ಮೇಲ್ಹೊದಿಕೆ ಇತ್ತು. ಅದಕ್ಕೂ ಕೂಡ ಅದೇನಿಲ್ಲ ಅಂತ ಕೇಳಿದ್ರೆ ಅಳತೆ ಇಲ್ಲ ಅಂತ ನೋಡಿದೀವಿ. ಅದರಲ್ಲಿ ನೋಡುವಾಗ ಸಹೋದರ ಸಹೋದರರೇ, ಮತ್ತೆ ಆ ಅಳತೆ ಏನು ಅಂತ ತೋರಿಸ್ತದೆ ಅಂತ ಕೇಳಿದ್ರೆ, ಕ್ರಿಸ್ತನು ಅಥವಾ ಈ ಮನುಷ್ಯನಾಗಿ ಬಂದದ ಮೇಲೆ ಆತನು ನಮಗೋಸ್ಕರ ಎಲ್ಲರೂ ವಿಮೋಚನವಾಗಿ ತನ್ನನ್ನು ಯಜ್ಞದ ಒಂದು ಬಲಿ, ಒಂದು ಹೋಮವಾಗಿ ಆತನನ್ನು ಒಪ್ಪಿಸಿಕೊಟ್ಟನು. ಆ ರಕ್ತವನ್ನು ಒಂದು ಕುರಿಯಾಗಿ ಆತನನ್ನು ಶರೀರವೇ ನಮಗೆ ಕೊಟ್ಟು ನಮ್ಮನ್ನ ಪ್ರೀತಿ, ತಂದೆಯ ದೇವರ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು ಅದು ತೋರಿಸ್ಕೊಟ್ಟು ಕ್ರಿಸ್ತನ ಒಂದು ದೊಡ್ಡ ಸ್ಯಾಕ್ರಿಫೈಸ್ ಅನ್ನ ಅದು ಹೇಳ್ತದೆ ಅಂತ ಕೂಡ ನೋಡ್ತದೆ. ಅದು ಹೋಲಿಕೆ ಆಗ್ತದೆ. ಇವು 2 ಭಾಗದಲ್ಲಿ ನಮ್ಗೆ ಏನಿಲ್ಲ ಅಂತ ಹೇಳಿದ್ರೆ ಪಾಲಿಲ್ಲ ಅಂತ ಹೇಳುವಾಗ ಸೋದರ ಸೋದರ ಆ ಮಹಿಮೆದಲ್ಲಿ ಆ ಮೇಲಿದ್ದ ಹೊದಿಕೆದಲ್ಲಿ ನಮಗೆ ಪಾಲಿಲ್ಲ. 2ನೇದು ನೋಡುವಾಗ ಕ್ರಿಸ್ತನ ರ್ಯಾನ್ಸಮ್ ಸ್ಯಾಕ್ರಿಫೈಸ್, ಆ ಈಡ್ ಬಲಿ ಅಂತ ಹೇಳುವಾಗ ಅದರಲ್ಲಿ ನಮಗೇನಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಪಾಲಿಲ್ಲ. ಈ 2 ನಮಗ್ ಗೊತ್ತು. ಅದು ಅಳತೆ ಇಲ್ಲ ಅಂತ ಹೇಳುವಾಗ ಮೊದಲು ಅದರ ಕ್ರಿಸ್ತನ ಒಂದು ಅಳತೆ ಇಳ್ದಿರೋ ಒಂದು ಪ್ರೀತಿಯನ್ನ ನಮ್ಮ ಮೇಲೆ ತೋರಿಸಿದ್ದು, ಅದು ನಮಗೆ ಏನು ಪಾಲಿಲ್ಲ ಅಂತ ಕೂಡ ಅದು ತೋರಿಸ್ತದೆ ಅಂತ ಹೇಳಿ. ಆದ್ರೆ 3ನೇದು ಅಂತ ಬರುವಾಗ ಸೋದರ ಸೋದರೇ, ಅದು ಆಡಿನ ಕೂದಲಲ್ಲಿ ಮಾಡಿದಂತ ಒಂದು ಮೇಲ್ಹೊದಿಕೆ.
ಅದು ಭಾಗವಾಗಿ ಎರಡು ಭಾಗವಾಗಿ ಇರುವಂತ ಅದು ಮಾಡಿದಂತ ಒಂದು ಮೇಲೋದಿಕೆ. ಅದು ನೋಡ್ಬೇಕಾದ ಸೋದರ ಸೋದರಿಯರೇ, ಅದು ತಾನೆ ಬಟ್ಟೆ, ಅದು 4ಗೆ 30 ಅದನ್ನ 5 ಒಂದು ಭಾಗ, 6 ಒಂದು ಭಾಗವಾಗಿ ಅದನ್ನ ಮಾಡಬೇಕು ಅಂತ ತಂದೆಯ ದೇವರು ಹೇಳಿದ್ರು. ಆಮೇಲೆ ಆ ನೀಲಿ ಆ ಒಂದು ಇರುವ ಒಂದು ಲೂಪ್ ಅಂತ ಹೇಳುವಾಗ ಅದರಿಂದ ಆ ಕುಣಿಕೆಗಳಲ್ಲಿ ಆ ಒಂದು ಗುಂಡಿಗಳಲ್ಲಿ ಹಾಕಿ ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಸೇರ್ಸ್ಬೇಕು ಅಂತ ಹೇಳುವಾಗ ಈ 2 ಭಾಗ ಕೂಡ ನಾವು ನೋಡಿದ್ವಿ. ಅದೇನಪ್ಪ 2 ಭಾಗ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಆ 3ನೇ ಹೊದಿಕೆ ಯಾವ್ದನ್ನ ಸೂಚಿಸ್ತದೆ ಅಂತ ಹೇಳುವಾಗ, ಯಾಕಂದ್ರೆ ಈಗ ಮುಂದಿನ ಪಾಠ ಬರುವಾಗ ಇವಾಗ ಮತ್ತೆ ಇದ್ರಲ್ಲಿ ನಾವು ಮತ್ತೆ ಮಾತಾಡಂಗಿಲ್ಲ, ಅದಕ್ಕೆ ನಿಮಗೆ ರಿಮೈಂಡ್ ಮಾಡ್ಬಿಡ್ತೀನಿ, ಅದನ್ನ ಜ್ಞಾಪಕ ಕೇಳ್ತಾ ಇರ್ತೀನಿ, ಅದನ್ನ ನೀವು ಹೇಳಿದ್ರೆ ಸಾಕು. ಓಕೆ, ಅವಾಗ ಸಹೋದರ ಸಹೋದರಿಯರೇ, ಆ ಮೇಲೊದಿಗೆ ಇದನ್ನ 3ನೇದ ಆಡಿನ ಕೂದಲಲ್ಲಿ ಮಾಡಿದ ಅಂತ ಈ ಒಂದು ಹೊದಿಕೆಗಳಲ್ಲಿ ನೋಡ್ಬೇಕಾದ್ರೆ 4ಗೆ 10 ಅಂತ ಹೇಳಿ ಅದು 5 ಆಗಿ ಒಂದು ಕಡೆ ಮಾಡಬೇಕು, ಇನ್ನೊಂದು 6 ಆಗಿ ಮಾಡಬೇಕು. ಅದನ್ನ ಒಟ್ಟಿಗೆ ನೋಡ್ಬೇಕಾದ್ರೆ 11 ಆಗಿ ಮಾಡಬೇಕು ಅಂತ ನೋಡಿದ್ದು. ಆ ಏನಾಗುತ್ತೆ ಅಂತ ಕೇಳಿದ್ರೆ ಇದು ಒಂದು ತಾಣ ಬಟ್ಟೆ ಅದು ಎಕ್ಸ್ಟ್ರಾ ಆಗ್ತದೆ ಅಂತ ನಾವು ನೋಡ್ತೀವಿ ಅಲ್ವಾ. 44 ಆಗ್ತದೆ ಬರುತ್ತೆ. ಆಕ್ಚುಲಿ ಎಷ್ಟು ಕರೆಕ್ಟ್ ಆಗಿ ಅದನ್ನ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಈ ದೇವದರ್ಶನ ಗುಡಾರ ಮೇಲೆ ಎಷ್ಟು ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಇವಾಗ ನಿಮಗೆ ಪ್ರಶ್ನೆ ಏನು ಪ್ರಶ್ನೆ ಅಂದ್ರೆ, ದೇವದರ್ಶನ ಗೂಡಾರ ಅಂತ ಹೇಳುವಾಗ ಅದರ ಟೋಟಲ್ ಅಂದ್ರೆ ನಾನು ಆ ಕಾಂಪೌಂಡ್ ಇದೆಯಲ್ಲ ಅಲ್ಲಿರೋದಂತ ಏನ್ರಿ ಅಲ್ಲಿ ಚೌಕಟ್ಟುಗಳು ಹಾಕಿದಾರಲ್ಲ, ಇಲ್ಲಿ ಹೊರಗಡೆ ಬಿಳಿ ಬಟ್ಟೆಯಲ್ಲಿ ಹಾಕಿದಾರಲ್ಲ, ಅದಲ್ಲ, ಒಳಗೆ ಇರುವ ದೇವದರ್ಶನ ಗೂಡಾರ ಇದೆಯಲ್ಲ ಅದರ ಅಳತೆ ಎಷ್ಟಿದೆ ಅಂತ ಯಾರಾದ್ರೂ ಹೇಳಿ ಕರೆಕ್ಟ್ ಆಗಿ. ಈಗ ನೋಡೋಣ ಸಹೋದರ ಸಹೋದರಿಯರೇ, ಹೋದ ವಾರ ನಾವು ನೋಡಿದ್ವಿ ಒಳಗೆ ಇದ್ದಂತ ದೇವದರ್ಶನ ಗೂಡಾರ ಮಾತ್ರ ಅದರ ಅಳತೆ ಎಷ್ಟ್ರಿ? ಬ್ರದರ್ 30 ಉದ್ದ 30 ಬ್ರದರ್. ಬ್ರದರ್ 30, ಎತ್ತರ 10, ಅಗಲ 10, ಪರಿಶುದ್ಧ ಸ್ಥಳ 10. ವೆರಿ ಗುಡ್. ಸೊ ಎಲ್ಲದಕ್ಕೂ ಈ ಒಂದು ವಿಷಯ ನಿಮ್ಗೆ ಗೊತ್ತಿದೆ. ಈಗ ನೀವು ಹೇಳುವ ವಿಷಯದಲ್ಲೇ ಅನೇಕರಿಗೆ ಎಲ್ಲರಿಗೂ ಈ ವಿಷಯ ಗೊತ್ತಿದೆ ಅಂತ ಕ್ಲಿಯರ್ ಆಗಿ. ಹಾಗಾದ್ರೆ ಇದರ ಉದ್ದ 30 ಕರೆಕ್ಟ್ ಆಗಿದೆ, ಉದ್ದ 30 ಆಗಿದೆ. ಅತಿ ಪರಿಶುದ್ಧ ಸ್ಥಳ ಅಂತ ನೋಡುವಾಗ ಅದ್ರ 10ಗೆ 10 ಇದೆ ಅಂತ ಹೇಳುವಾಗ ಉದ್ದ 30, ಇದು ಎತ್ತರ 10, ಇದ್ರ ಅಗಲ ಕೂಡ 10. ಕ್ಲಿಯರ್ ಆಗಿ ಆಯ್ತು. ಇವಾಗ ನಿಮಗೆ ಕ್ಲಾರಿಟಿ ಬಂದ್ಬಿಟ್ಟಿದೆ, ಯಾಕಂದ್ರೆ ಬಹಳ ಮುಖ್ಯ. ಇದು ಬೇಸ್ ಇಲ್ದಿರಾ ಅದು ಒಳಗೆ ಹೋಗಕ್ ಆಗೋದಿಲ್ಲ, ಇನ್ನ ವಿಷಯಗಳನ್ನ ತಿಳ್ಕೊಳಕ್ ಕೂಡ ಆಗೋದಿಲ್ಲ. ಹಾಗಿದ್ರೆ ಸಹೋದರ ಸಹೋದರಿಯರೇ, 10ಗೆ 10. ಈಗ ನೀವು ಪವಿತ್ರ ಸ್ಥಳ ಅಂತ ಹೋಗುವಾಗ ಅದು 20ಗೆ 10 ಇರ್ತದೆ. 20ಗೆ 10. ಅದು ನೋಡು ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಅಂತ ಹೋಗುವಾಗ 10ಗೆ 10 ಅಂತ ನೋಡ್ತೀವಿ. 10/10 ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ಕ್ವಯರ್ ಬಂದ್ಬಿಡ್ತದೆ, ಪರ್ಫೆಕ್ಷನ್ ಬಂದ್ಬಿಡ್ತದೆ. ನಮ್ಗೆ ಗೊತ್ತಿದ್ದಂಗೆ ಎಲ್ಲಿ ಆ ಪ್ರಕಟಣೆಯಲ್ಲಿ ತೋರಿಸ್ತಾರಲ್ಲ, ಮೇಲಿಂದ ಬರುವಾಗ ಆ ಒಂದು ಏನ್ರಿ ಆ ಯೆರೂಸಲೇಮು, ಹೊಸ ಯೆರೂಸಲೇಮು ಬರುವುದು ನೋಡ್ಬೇಕಾದ್ರೆ ಅದರ ಕರೆಕ್ಟ್ ಆಗಿರುವ ಸೈಜ್ ಎಷ್ಟಂದ್ರೆ ಅದು 10ಗೆ 10 ಅಂತ ನೋಡ್ತೀವಿ. ಸರಿ, ಈಗ ಅದು ಏನಪ್ಪಾ 10ಗೆ 10 ಅಂತ ಹೇಳಿದ್ರೆ ಅದು ಪರ್ಫೆಕ್ಷನ್, ಒಂದು ಪರಿಪೂರ್ಣತೆಯನ್ನು ಸೂಚನೆ ಮಾಡುತ್ತಿದೆ ಅಂತ ನಮಗೆ ಗೊತ್ತು. ವಂಡರ್ಫುಲ್. ಇವಾಗ ನಿಮಗೆ ಗೊತ್ತಿದೆ. ಈಗ ಅದರಲ್ಲಿ ಇದ್ದಿದ್ದಂತ 6 ಮತ್ತೆ 5 ಬಟ್ಟೆ, 5 ಭಾಗವು ಇತ್ತಲ್ಲ, ಅದರ ಒಂದು ಎಕ್ಸ್ಟ್ರಾ ಇತ್ತು. ಅದೇನಪ್ಪಾ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಒಂದು ತಾನೆ ಬಟ್ಟೆ 4 ಅಗಲವಾಗಿರುವುದನ್ನ ಅದನ್ನ ಮಚ್ಚಿ ಅದನ್ನ 2 ಆಗಿ ಮಾಡಿಬಿಟ್ಟು ಅದರ ಮುಂದಿನ ಭಾಗದಲ್ಲಿ ಒಂದಡಿಗೆ, ಹಿಂದಿನ ಭಾಗದಲ್ಲಿ 1 ಅಡಿಗೆ ಬಿಡಬೇಕು ಅಂತ ಹೇಳುವಾಗ ಅದರ ಅರ್ಥ ಏನು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇದು ಆ ಸಭೆ ಚರ್ಚು ಅಂತ ಹೇಳಿದ್ರೆ ಮೊದಲಿಕೀತಿಯನ್ನ ಕರೆಯನ್ನ ಅದು ಸೂಚನೆ ಮಾಡುತ್ತದೆ. ಅದು ಏನಾಗುತ್ತೆ ಅಂತ ಕೇಳಿದ್ರೆ ಲೋಕದಲ್ಲಿ ಇರುವಾಗ ಆ ಕರೆಯಲ್ಲಿ ನಮಗೆ ದೊಡ್ಡ ಭಾಗವಿದೆ ಅಂತ ಹೇಳಿದ್ರೆ, ಆ ಪಾಪ ಪರಿಹಾರ, ಆ ದೋಷ ಪರಿಹಾರವನ್ನು ಮಾಡುವಾಗ ಅದರಲ್ಲಿ
ಒಂದು ದೊಡ್ಡ ಭಾಗವನ್ನು ನಮ್ಮಲ್ಲಿ ಇದೆ ಅಂತ ಆ ಹೋರಿ ಮತ್ತೆ ಇರುವ ಆ ಎರಡು ಹೋತ, ಆ ಎರಡು ಹೋತ ಯಾರಿಗೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ ಅದು ಸಭೆಗೆ ಮತ್ತೆ ಮಹಾಸಮೂಹಕ್ಕೆ ಅದನ್ನ ಹೋಲಿಕೆ ಆಗ್ತದೆ. ಆ ಹೋರಿ ಯಾರು ಅಂತ ಕೇಳಿದ್ರೆ ಕ್ರಿಸ್ತನು. ಈಗ ಈ ಎರಡು ಏನಾಗುತ್ತೆ ಅಂತ ಕೇಳಿದ್ರೆ ಸೇರೋದನ್ನ ಆ ಮೇಲಿರುವ ಆ ಆಡು ಕೂದಲಿನ ಆಡು ಒಂದು ಅದರ ಕೂದಲಿನ ಮಾಡಿದಂತ ಹೊದಿಕೆಯನ್ನು ಸೂಚನೆ ಮಾಡ್ತದೆ. ಆದ್ರೆ ಅದು ಏನಂತ ಕೇಳಿದ್ರೆ ಇನ್ನ ಪರಲೋಕಕ್ಕೆ ಹೋಗ್ಲಿಲ್ಲ, ಅದು ಮುಟ್ತಾ ಇದೆ. ಅದರ ಮನಸ್ಸು ಪರಲೋಕದಲ್ಲಿ ಇದೆ, ಆದ್ರೆ ಆತ ಶರೀರ ಏನಾಗಿದೆ ಅಂತ ಕೇಳಿದ್ರೆ ಇನ್ನ ನೆಲೆಯನ್ನ ಮುಟ್ಟುತ್ತಾ ಇದೆ ಅಂತ ಹೇಳುವಾಗ ಅದೇನಾಗುತ್ತೆ ಅಂತ ಕೇಳಿದ್ರೆ ಅದನ್ನ ಸೂಚನೆ ಮಾಡ್ತದೆ ಅಂತ ಎರಡು ಭಾಗ ಅಂತ ನೋಡ್ತೀವಿ. ಓಕೆ, ಇನ್ನ ಡೀಪ್ ಆಗಿ ಹೋಗುವಾಗ ಇನ್ನ ಹೋಗ್ತಾ ಹೋಗ್ತಾ ನಾವು ಇನ್ನ ದೊಡ್ಡ ಕ್ಲಾಸ್ಗಳಲ್ಲಿ ನೋಡುವಾಗ ಅದರ ಅರ್ಥ ಇನ್ನ ಡೀಪ್ ಆಗಿ ಹೋಗೋಣ, ಆಳವಾಗಿ ಹೋಗೋಣ. ಇವಾಗ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಮಾತ್ರ, ಅರ್ಥ ಮಾಡೋದಕ್ಕೊಳಗ ನಾ ಇದನ್ನ ಹೇಳಿದೀನಿ. ಆಮೇಲೆ ನಾಲ್ಕನೇದು ನೋಡ್ಬೇಕಾದ್ರೆ ನಾರ ಬೆಟ್ಟೆಯಲ್ಲಿ ಮಾಡಿದಂತ ಒಂದು ಮೇಲುದಿಕೆ, ಅದರಲ್ಲಿ ಆ ಕೆರಬಿನ ಆ ಚಿತ್ರ ಕೆಲಸಗಳನ್ನು ಮಾಡಿ ಅದರಲ್ಲಿ ಎಲ್ಲಿ ಬಿಳಿ ಬಟ್ಟದಲ್ಲಿ ಮತ್ತೆ ನೀಲಿ, ಧೂಮ್ರ ಮತ್ತೆ ಕೆಂಪು ಅಂತ ಹೇಳುವಾಗ ಆ ರಕ್ತವರ್ಣದಲ್ಲಿ ಮಾಡಬೇಕಾಗಿತ್ತು. ಅದನ್ನ ಮಾಡಿ ಅದನ್ನ ತಾಣ ಬಟ್ಟೆಯಾಗಿ ಅದನ್ನ ಮಾಡಿ ಅದರಲ್ಲಿ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ 5ಕ್ಕೆ 5 ಏನ್ ಮಾಡ್ಬೇಕಂದ್ರೆ 5 ಬಟ್ಟೆಯನ್ನ ಸೇರಿಸ್ಬೇಕು. ಆ ಬಟ್ಟೆ ಎಷ್ಟಪ್ಪ ಇದೆ ಅಂತ ಕೇಳಿದ್ರೆ 4ಗೆ 28 ಆಗಿರ್ತದೆ. ಓಕೆ, 4ಗೆ 28 ಆಗಿರ್ತದೆ. ಆ 28 ಅಂತ ಬರುವಾಗ ಸಹೋದರ ಸಹೋದರಿ ಅದು ಎಲ್ಲಿಗೆ ಮುಟ್ಟಲ್ಲ ಅಂತ ಕೇಳಿದ್ರೆ ಅದು ದೇವದರ್ಶನ ಗೂಡಾರನ್ನು ಅದು ಸರಿಯಾಗಿ 1 ಅಡಿ ಮಾತ್ರ ಏನಾಗುತ್ತೆ ಅಂತ ಕೇಳಿದ್ರೆ ಆ ನೆಲಕ್ಕೆ ಬೀಳೋದಿಲ್ಲ, ಸ್ವಲ್ಪ ಮೇಲೆ ಇರ್ತದೆ. 1 ಕ್ಯೂಬಿಟ್ ಅಂತ ಕೇಳಿದ್ರೆ ಆ ಮೊಲ 2 ಮೊಲ ಕಮ್ಮಿ ಇರೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ 2 ಕಡೆ 1 ಮೊಲ ಮೇಲೆ ಇರ್ತದೆ. ಅದೇ ತರ ಹಿಂದ್ಗಡೆ ನೋಡ್ಬೇಕಾದ್ರೆ ಕೂಡ ಸಹೋದರ ಸಹೋದರಿಯರೇ ಕರೆಕ್ಟ್ ಆಗಿ ಅದನ್ನ 40 ಇರೋದ್ರಿಂದ ಅದೇನಾಗುತ್ತೆ, ಅದು ನೆಲವನ್ನು ಮುಟ್ಟೋದಿಲ್ಲ ಅಂತ ಹೇಳುವಾಗ ಅದೇನಪ್ಪ ಹೇಳುತ್ತೆ ಅಂತ ಕೇಳಿದ್ರೆ ಹೋದ್ವಾರ ನಾವು ಓದಿದ್ವಿ ಏನಂತ ಹೇಳಿದ್ರೆ ಸಹೋದರ ಸಹೋದರಿಯರೇ ಅದು ನೀತಿ. ಯಾರಂತ ಪರಿಶುದ್ಧರಾಗಿರುವ ನಿಮ್ಮ ನೀತಿಯೇ ಅಂತ ಹೇಳಿ ಆ ನೀತಿಯಿಂದ ಸಂಪಾದನೆ ಮಾಡಿರುವ ಈ ಕಲರ್ಗಳು ಇದ್ದ ವರ್ಣಗಳು ಇದ್ದಲ್ಲ ಅದೆಲ್ಲ ನಾವು ಸಂಪಾದನೆ ಮಾಡಿ ಪರಲೋಕಕ್ಕೆ ಹೋಗತಕ್ಕಂತ ಆ ಒಂದು ತೆರೆಯನ್ನ ತೋರಿಸ್ತಿದೆ. ಅದೇ 4 ತೆರೆಯನ್ನ ನಾವು ನೋಡಿದೀವಿ. ವಂಡರ್ಫುಲ್, ನೀವು ಆನ್ಸರ್ ಮಾಡಿದ್ದು ಬಹಳ ಸಂತೋಷ. ಇವತ್ತು ನಾವು ನೋಡೋ ಪಾಠ ಏನಪ್ಪಾ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಬಹಳ ಮುಖ್ಯವಂತ ಒಂದು ಪಾಠ ಇದು. ನಾವು ಬೇಸಿಕಲ್ಲಿ ಕೂಡ ಕೇಳಿರ್ತೀರಿ, ಆದ್ರೆ ಕೂಡ ಇವತ್ತು ಕೆಲವು ವಿಷಯಗಳನ್ನ ನಾವು ಅದನ್ನ ಓದ್ಬಿಟ್ಟು ಆಮೇಲೆ ನಾವು ಒಳಗೆ, ಯಾಕಂದ್ರೆ ಒನ್ಸ್ ಫಾರ್ ಆಲ್ ಏನಾಗುತ್ತೆ ಅಂತ ಕೇಳಿದ್ರೆ ಹೊರಗಡೆ ಇರುವ ವಿಷಯಗಳು ಅದರಲ್ಲಿ ಇರುವ ವಿಷಯಗಳೆಲ್ಲ ವಸ್ತುಗಳೆಲ್ಲ ನಾವು ಅದನ್ನ ಓದ್ಬಿಟ್ಟಿರ್ತೀರಿ ಸಹೋದರ ಸಹೋದರಿ. ಸರಿ, ಇಲ್ಲಿ ನೋಡ್ಬೇಕಾದ್ರೆ ಇವತ್ತು ನಾವು ಓದುವುದು ಯಾವ್ದಪ್ಪ ಅಂತ ಕೇಳಿದ್ರೆ ಮೊದಲು ಸಹೋದರ ಸಹೋದರಿಯರೇ ಇದು ಏನಪ್ಪಾ, ಅದು ಬಾಕಿಲು ಅಲ್ವಾ, ಗೇಟು. ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಡೇರಾ ಅಂತ ಹೇಳ್ತಾರೆ ಇದಕ್ಕೆ. ಇದು ಡೇರಾ ಅಂತ ಹೇಳುವಾಗ ಇದು ಕರ್ಟನ್ಸ್ ಡೇರಾ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ ಒಂದು ಎಂಟ್ರೆನ್ಸ್ಗೆ ಮಾಡಿರುವ ಡೇರಾಗಳು. ಇದರಲ್ಲಿ 3 ಡೇರಾಗಳು ಇದೆ. ಅದರಲ್ಲಿ ಒಂದು ನೋಡ್ಬೇಕಾದ್ರೆ ಆ ಒಂದು ಅಂಗಳದಲ್ಲಿ ಇರುವ ಎಂಟ್ರೆನ್ಸು, ಆ ಎಂಟ್ರೆನ್ಸ್ ಅಲ್ಲಿ ಹೋಗುವಾಗ ಅಲ್ಲೊಂದು ಡೇರಾ ಇದೆ, ಇದಕ್ಕೆ ಬಾಕಿಲು ಅಂತ ಹೇಳ್ತಾರೆ. ಇನ್ನೊಂದು ನೋಡ್ಬೇಕಾದ್ರೆ ದೇವದರ್ಶನ ಗೂಡಾರದ ಒಳಗೆ ಹೋಗುವಾಗ ಅದರಲ್ಲಿ ನೋಡ್ಬೇಕಾದ್ರೆ ನೀವು ಪಿಕ್ಚರ್ ಅಲ್ಲಿ ನೋಡ್ಬೋದು, ಅದು ಕೂಡ ಏನಾಗಿದೆ ಅಂತ ಕೇಳಿದ್ರೆ ಇದಕ್ಕೆ ಕೂಡ ಬಾಕಿಲು ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಸಹೋದರ ಸಹೋದರಿಯರೇ ಇದು ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾರೆ ಗೇಟ್. ನಮ್ಮ ಮನೆ ನೋಡ್ರಿ, ನಮ್ಮ ಮನೆ ಒಂದು ಕಟ್ಟುವಾಗ ಸಹೋದರ ಸಹೋದರಿಯರೇ ನಮ್ಮ ಮನೆ ಕಟ್ಟುವಾಗ ನಮಗೆ ಕಾಂಪೌಂಡ್ ಕಟ್ತೀವಿ. ಆ ಕಾಂಪೌಂಡ್ ಕಟ್ಟುವಾಗ ಒಂದು ಕಬ್ಬಣದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಒಂದು ಗೇಟ್ ಹಾಕ್ತಿವಿ. ಅದಕ್ಕೆ ಡೋರ್ ಅನ್ನಲ್ಲ, ನಾವು ಗೇಟ್ ಅಂತ ಹೇಳ್ತೀವಿ. ಹಂಗಾದ್ರೆ ಆ ಕಾಂಪೌಂಡ್ ಕಟ್ಟದ ಮೇಲೆ ಅದು ಒಳಗೆ ಬರೋದಕ್ಕೆ ಗೇಟ್ ಅಂತ ಹೇಳ್ತದೆ. ಆದ್ರೆ ಮನೆ ಒಳಗೆ ಬರಕ್ ಮುಂಚೆ ಅದ್ರಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ಒಳಗೆ ಒಂದು ಡೋರ್ ಆಗಿ ಇರ್ತದೆ, ಅದಕ್ಕೆ ಡೋರ್ ಅಂತ ಅರ್ಥ. ಓಕೆ, ಆಮೇಲೆ ಇನ್ನ ಸ್ವಲ್ಪ ಪರಿಶುದ್ಧ ಸ್ಥಳ ಬರುವಾಗ ಅದು ಡೋರು. ಮಹಾ ಪರಿಶುದ್ಧ ಸ್ಥಳಕ್ಕೆ ಬರುವಾಗ ಅಲ್ಲಿಗೆ ಏನಾಗಿದೆ ಅಂತ ಕೇಳಿದ್ರೆ ಅಲ್ಲಿ
ಡೇರಾ ಅಂತ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಸಹೋದರರೇ, ಇವಾಗ ವೇಲ್ ಅಂತಾರೆ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ವೇಲ್ ಅಂತ ಹೇಳ್ತಾರೆ. ನಾವು ಮನೆಯಲ್ಲಿ ಒಂದು ಸ್ಕ್ರೀನ್ ಹಾಕಿರ್ತೀರಿ. ಆ ಸ್ಕ್ರೀನ್ ಹೆಂಗಿರ್ತದೆ ಅಂತ ಕೇಳಿದ್ರೆ ಸ್ವಲ್ಪ ಒಂದು ತುಂಬಾಗಿ ಗಟ್ಟಿಯಾಗಿರೋದಿಲ್ಲ, ಆದ್ರೆ ಕೂಡ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಸ್ಕ್ರೀನ್ ತರ ಇರುತ್ತೆ. ಅದು ಒಂದು ವುಡ್ ಅಲ್ಲಿ ಇರಲ್ಲ, ಅಂದ್ರೆ ಒಂದು ಹೆಂಗಂದ್ರೆ ನಾವು ಮಾಡುವ ಒಂದು ಏನ್ರಿ ಕಬ್ಬಿಣದಲ್ಲೋ ಅಥವಾ ಈ ಒಂದು ಅಲೆಗೆ ಅದರಲ್ಲಿ ಮಾಡಲ್ಲ ನಾವು. ಅದು ಒಂದು ಹೆಂಗಿರ್ತದೆ ಅಂತ ಕೇಳಿದ್ರೆ ಒಂದು ಸ್ಕ್ರೀನ್ ವೇಲ್ ಅಂತ ಹೇಳ್ತೀವಿ. ಸಹೋದರರೇ, ಈ ಮೂರು ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡ್ತೀವಿ. ಈ ಮೂರು ಅಂತ ಹೇಳುವಾಗ ಸಹೋದರರೇ, ಇದು ಇನ್ನೊಂದು ಪಿಕ್ಚರ್ ಕೂಡ ನೀವು ನೋಡ್ಬೋದು, ಎಲ್ಲೆಲ್ಲಿ ಇದು ಐತೆ ಅಂತ ಹೇಳುವಾಗ ನಾವು ಆ ಪಿಕ್ಚರ್ ಅಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿದೆ ನೋಡ್ರಿ. ಇವಾಗ ನಾವು ಮುಂಚೆನೆ ಇದ್ರ ಬಗ್ಗೆ ನಾವು ಕೆಲವು ವಿಷಯಗಳು ಓದಿದ್ದೀರಿ, ಆದ್ರೆ ನಿಮಗೆ ಜ್ಞಾಪಕ ಇದೆಯಾ ಇಲ್ವಾ ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಇಲ್ಲಿ ಇರುವ ಒಂದು ಗೇಟ್ ಅಂತ ಹೇಳುವಾಗ ನಾನು ಹೇಳಿದ ಬಾಕಿಲು. ಈ ಬಾಕಿಲು ಎಷ್ಟಿಗೆ ಎಷ್ಟಿತ್ತು ಅಂತ ಯಾರಿಗಾದ್ರೆ ಜ್ಞಾಪಕ ಇದೆಯಾ? ಬಾಕಿಲು ಕಟ್ಟಬೇಕಾದ್ರೆ ಎಷ್ಟಿಗೆ ಎಷ್ಟು ಇರಬೇಕು ಅಂತ ಹೇಳಿದ್ರು ಅಂತ ಯಾರಿಗಾದ್ರೆ ಜ್ಞಾಪಕ ಇದೆಯಾ? ಇವಾಗ ನೋಡ್ರಿ, ಯಾರಾದ್ರೂ ಹೇಳೋಣ ನೋಡ್ರಿ. ನಾವು ಮುಂಚೆನೆ ಇದನ್ನ ಮಾತಾಡಿ ಎಷ್ಟು ಸಿಸ್ಟರ್ ಜ್ಞಾಪಕ ಇದೆಯಾ? ನಾನು ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಆಗ್ಲೇ ಕೂಡ. ಏನಂತ ಹೇಳಿದ್ರು? 25 ಅಂತ ಇದೆ. ಏನಂದ್ರೆ ಕಡೆಲ ಅಷ್ಟ ಐತಲ್ಲ, ಅದು 5 ಮೊಳ. 5ಕ್ಕೆ 5 ಅದು ಎತ್ತರ ಬಂದು 5 ನೋಡ್ರಿ. ಅದಕ್ಕೆ ದೇವದರ್ಶನಗೂ ಇದಕ್ಕೂ ಏನಪ್ಪಾ ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಅಂಗಳದಲ್ಲಿ ಇರುವ ಆ ಒಂದು ಬಿಳಿ ಬಟ್ಟೆಯಲ್ಲಿ ಇರುವ ಎಲ್ಲಾ ಕಡೆ ಆ ಕಾಂಪೌಂಡ್ ಇದೆಯಲ್ಲ, ಅದೆಲ್ಲ ಎತ್ತರ 5 ಇರ್ತದೆ. ಅದೇ ದೇವದರ್ಶನ ಗುಡಾರ ಒಳಗೆ ನೋಡ್ಬೇಕಾದ್ರೆ ಅದು 10 ಆಗಿರ್ತದೆ ಎತ್ತರ. ಅದು ಹಾಗಾದ್ರೆ ಇದು 5 ಎತ್ತರ ಇದೆ. ಅದರ ಅಗಲ ಎಷ್ಟಿದೆ ಅಂತ ಕೇಳಿದ್ರೆ 20 ಅಂತ ನೋಡ್ತೀವಿ. ಓಕೆ, 20 ಆಗಿರ್ತದೆ. ಅದೇ ತರ ಸಹೋದರಿಯರೇ, ನೀವು ಸ್ವಲ್ಪ ಒಳಗೆ ದೇವದರ್ಶನ ಗುಡಾರ ಒಳಗೆ ಹೋಗುವಾಗ ಅದು ಕೂಡ ಎಷ್ಟಿದೆ ಅಂತ ಕೇಳಿದ್ರೆ ನಾನು ಮುಂಚೆನೆ ಹೇಳ್ಬಿಟ್ನಲ್ಲ, ಈಗ ಅದರ ಅಗಲ ಎಷ್ಟು ನೋಡ್ರಿ, ಉದ್ದ ಎಷ್ಟು ಅಂತ ಹೇಳಿದ್ರೆ 30 ಅಂತ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಕರೆಕ್ಟ್. ಈಗ ನೀವು 30 ಬಿಟ್ಬಿಡ್ರಿ. ನಾನ್ ಕೇಳ್ತಾ ಇರೋದು ಅಗಲನು ಎತ್ತರ ಎಷ್ಟು? ಸಿಸ್ಟರ್, ಇವಾಗ ದೇವದರ್ಶನ ಗುಡಾರ 30ಗೆ 10 ಎತ್ತರ ಇತ್ತು, ಅದರ ಅಗಲ 10 ಇತ್ತು. ಇವಾಗ ನೀವು ಉದ್ದ ಬೇಡ, ಉದ್ದ ನಾನು ಕೇಳ್ತಿಲ್ಲ, ಇದರ ಎತ್ತರ ಮತ್ತೆ ಅಗಲ ಎಷ್ಟಿತ್ತು? 50. ದೇವದರ್ಶನ ಗುಡಾರ ನಾನು ಕೇಳ್ತಾ ಇರೋದು. ದೇವದರ್ಶನ ಗುಡಾರ ಎಷ್ಟು ಉದ್ದ ಇತ್ತು? 30 ಎತ್ತರ ಎಷ್ಟಿತ್ತು? 5 ಮೊಳ. ದೇವದರ್ಶನ ಗುಡಾರ 10ಗೆ ನಾನು ಹೇಳ್ತೇನೆ ದೇವದರ್ಶನ ಗುಡಾರ ಎಷ್ಟು ಅಂತ ಹೇಳುವಾಗ ನೀವು ಇವಾಗ ಜಸ್ಟ್ ನೀವು ಆನ್ಸರ್ ಮಾಡಿದ್ರಲ್ಲ, ಅದರ 10/10. 30, ಎತ್ತರ 10, ಅಗಲ 10. ವೆರಿ ಗುಡ್. ನೋಡ್ರ, ಹಂಗಾದ್ರೆ ಎತ್ತರ 10, ಅಗಲ 10. ಈಗ ನಾವು ಇವಾಗ ನೀವು ಒಂದು ಡೇರಾ ಅಲ್ಲಿ ಹಾಕ್ಬೇಕಂದ್ರೆ ಉದ್ದ ಹಾಕಲ್ಲ, ಅದು ಎತ್ತರ ಮತ್ತೆ ಅಗಲ ಮಾತ್ರ ಹಾಕ್ತೀರಾ. ಹಾಗಾದ್ರೆ ಆ ಡೇರಾದು ಅಗಲ ಎಷ್ಟು ಅಂತ ಇಲ್ಲೇ ಕಂಡುಹಿಡಿಬಹುದಲ್ಲ. ಅಂದ್ರೆ ಆ ಡೇರಾ ಎಷ್ಟಾಗಿತ್ತು ಅಂತ ಕೇಳಿದ್ರೆ 10ಗೆ ಕರೆಕ್ಟ್ ಆಗಿ ಸರಿಯಾಗಿ ಬಂದ್ಬಿಡ್ತು ನೋಡ್ರಿ. ಹಂಗಾದ್ರೆ 10ಗೆ ಹೇಳುವಾಗ 10 ಎಷ್ಟಾಯ್ತು? 100. 10/10 ಎಷ್ಟ್ರಿ? 100. ಅದೇ ತರ ನೋಡ್ರಿ, ಹೊರಗಡೆ ಇದ್ದಂತ ಆ ಅಂಗಳದಲ್ಲಿ ಇದ್ದಂತ ಆ ಬಾಕಿಲಿದೆಯಲ್ಲ, ಬಾಕಿಲು ಎಷ್ಟಪ್ಪ ಇದೆ ಅಂತ ಕೇಳಿದ್ರೆ 5ಗೆ 20 ಇದೆ. 5ಗೆ 20 ಎಷ್ಟು? 100. 100 ಅಂತ ಇಲ್ಲಿ ಬರ್ತದೆ ನೋಡ್ರಿ. 5ಗೆ 20 ಎಷ್ಟು? 100. ಮತ್ತೆ ನೀವು ಮಹಾಪರಿಶುದ್ಧ ಸ್ಥಳದಕ್ಕೆ ನೀವು ಒಳಗೆ ಹೋಗುವಾಗ ಅದರ ಒಂದು ಡೇರಾ ಎಷ್ಟಿದೆ ಅಂತ ಕೇಳಿದ್ರೆ ಈ
ಪರಿಶುದ್ಧ ಸ್ಥಳದಲ್ಲಿ ಎಷ್ಟು ಡೇರ ಇದೆಯೋ ಅಷ್ಟೇ ಇರುತ್ತೆ. ಹಾಗಾದ್ರೆ ಅದನ್ನು 10 10 ಹಂಗಾದ್ರೆ ಎಲ್ಲಾ ಬಾಕಿಲಾಗ್ಲಿ, ಅದರ ಒಂದು ಮುಂದೆ ಇರುವ ಬಾಕಿಲು ಕೂಡ ಇರ್ಲಿ, ಅದರ ಒಳಗೆ ಹೋಗುವ ಒಂದು ಡೇರ ಕೂಡ ಇರ್ಲಿ, ಇದು 3 ಕೂಡ 100 100 100 ಅಂತ ಬರುವಾಗ ಇದು ಯಾರನ್ನ ಸೂಚನೆ ಮಾಡುತ್ತದೆ ಅಂತ ಹೇಳಿರುವಾಗ ಸಹೋದರ ಸಹೋದರಿಯರೇ, ಇದು ಕ್ರಿಸ್ತನನ್ನು ತೋರಿಸ್ತದೆ ಅಂತ ನೋಡ್ತೀವಿ. ಸೊ 100 100 100 ನೋಡಿ ಹೇಳಿದ್ನಲ್ಲ, 100ಕ್ಕೆ 100 ಈ ಲೋಕದಲ್ಲಿ 100ಕ್ಕೆ 100 ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಒಂದ್ ನಿಮಿಷ, வயலா அவன் இவன் வந்துக்கிறான் போய் இங்க வெளியே. ಸಹೋದರ ಸಹೋದರಿಯರೇ, ಇಲ್ಲಿ ನೋಡುವಾಗ ಇಲ್ಲಿ ನೋಡ್ರಿ, 10ಗೆ 10 10ಗೆ 10 ಮತ್ತೆ 20ಗೆ 5 ಅಂತ ಹೇಳುವಾಗ ಇದು ಯಾರನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ ಕ್ರಿಸ್ತನನ್ನು ಅದು ಸೂಚನೆ ಮಾಡ್ತದೆ ಅಂತ ಹೇಳುವಾಗ ಎಲ್ಲಾ ವಿಧದಲ್ಲಿ, ಎಲ್ಲಾ ಕಾರ್ಯದಲ್ಲಿ, ಎಲ್ಲಾ ವಿಷಯದಲ್ಲಿ 100ಕ್ಕೂ 100 ಪರ್ಫೆಕ್ಟ್ ಆಗಿ ಇರುವ ಒಬ್ರು ಅಂತ ಹೇಳಿದ್ರೆ ಅದು ಕ್ರಿಸ್ತನೇ ಅಂತ ನಮಗೆ. ಸಹೋದರ ಸಹೋದರಿಯರೇ, ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ವಾಯ್ಸ್ ಕೇಳ್ತಾ ಇದೆಯಾ ನಿಮಗೆಲ್ಲರಿಗೂ? ಯಾರಿಗಾದ್ರೂ ಹೇಳಿ, ಯಾಕಂದ್ರೆ ಇವಾಗ ಕಾಲ್ ಬಂತು, ಅದು ಕಟ್ ಆಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ವೆರಿ ಗುಡ್. ಸರಿ ಸಹೋದರ ಸಹೋದರಿಯರೇ, ಇಲ್ಲಿಗೆ ಕ್ರಿಸ್ತನು ಒಬ್ಬನೇ ನೋಡ್ಬೇಕಾದ್ರೆ ತಂದೆಯ ದೇವರು ಮಾಡಿದಂತ ಸೃಷ್ಟಿಯಲ್ಲಿ ಒಂದೇ ಒಂದು ಸೃಷ್ಟಿ ಮಾತ್ರವೇ ಅದು ಪರಿಪೂರ್ಣವಾಗಿ ಇರೋದು, ಅದು ಕ್ರಿಸ್ತನು ಮಾತ್ರವೇ. ಆಮೇಲೆ ತಂದೆಯ ದೇವರು ಸೃಷ್ಟಿ ಮಾಡಿದಂತ ಕ್ರಿಸ್ತನು ಮಾತ್ರವೇ ಅದು ಪರಿಪೂರ್ಣವಾಗಿದ್ದಂತ ಒಂದು ಸೃಷ್ಟಿ. ಕ್ರಿಸ್ತನು ಸೃಷ್ಟಿ ಮಾಡ್ತಾನೆ. ಕ್ರಿಸ್ತನು ಸೃಷ್ಟಿ ಮಾಡಿದಂತ ಎಲ್ಲಾ ಸೃಷ್ಟಿಗಳು ಪರಿಪೂರ್ಣವಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ನೋಡ್ರಿ, ತಂದೆಯ ದೇವರು ಸೃಷ್ಟಿ ಮಾಡಿದಂತ ಸೃಷ್ಟಿ ಕ್ರಿಸ್ತನು, ಅದು 100%, 100 100ಕ್ಕೆ 100 ರೈಟು, ಇದೇ 100% ಅಂತ ಕ್ರಿಸ್ತನಿಗೆ ಹೇಳೋದು. ಆದರೆ ಕ್ರಿಸ್ತನು ಎಲ್ಲಾ ಕಾರ್ಯಗಳನ್ನು ಕ್ರಿಸ್ತನನು ಮೂಲಕವೇ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ವಾಕ್ಯ ನಾವು ಓದ್ತೀರಿ. ಎಲ್ಲಾ ವಿಷಯಗಳು ಎಲ್ಲಾನು ಕ್ರಿಸ್ತನ ಮೂಲಕವೇ ಅಂತೂ ಬೇರೆ ಯಾವುದು ಸೃಷ್ಟಿ ಮಾಡಿಲ್ಲ, ಆದ್ರೆ ಕ್ರಿಸ್ತನೇ ಸೃಷ್ಟಿ ಮಾಡಿದ್ರು. ಆದ್ರೆ ಕ್ರಿಸ್ತನ ಸೃಷ್ಟಿ ಅಂತ ನೋಡುವಾಗ ಅದು ಎಲ್ಲಾ ಸೃಷ್ಟಿಗಳು ಸಹೋದರ ಸಹೋದರಿಯರೇ, ಕ್ರಿಸ್ತನ ಸೃಷ್ಟಿಯಲ್ಲಿ ಯಾವುದು ಪರ್ಫೆಕ್ಟ್ ಇಲ್ಲ, ಯಾವ್ದು 100 ಇಲ್ಲ ಅಲ್ವರ? ಹೌದು. ನೋಡಿ, ತಂದೆ ದೇವರ ಸೃಷ್ಟಿ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಮೊದಲ ಸೃಷ್ಟಿ ಯಾರು? ಉತ್ತರ ಕೊಡ್ರಿ ನೋಡೋಣ. ಲೂಸಿಫರ್. ಲೂಸಿಫರ್. ಲೂಸಿಫರ್ ಪರ್ಫೆಕ್ಟ್ ಆಗಿದ್ರ? ಲೂಸಿಫರ್ ಪರಿಪೂರ್ಣವಾದಿದ್ನ? ಇಲ್ಲ, ಅವನು ಪರ್ಫೆಕ್ಟ್ ಇಲ್ಲ. 100ಕ್ಕೆ 100 ಕೊಡುವುದ? ಕೊಡಂಗಿಲ್ಲ. ನೆಕ್ಸ್ಟ್ ಸಹೋದರ ಸಹೋದರಿಯರೇ, ಆತನ ದೂತರುಗಳು, ಆ ದೂತರುಗಳು ಸೃಷ್ಟಿ ಮಾಡಿದ್ರು. ಯಾರು ಸೃಷ್ಟಿ ಮಾಡಿದ್ರು? ಅದನ್ನು ಕ್ರಿಸ್ತನ ಮೂಲಕವೇ ಸೃಷ್ಟಿ ಆಯ್ತು. ಆದ್ರೆ ಆ ದೂತರುಗಳು ಆ ಸೃಷ್ಟಿ ಪರಿಪೂರ್ಣವಾಗಿತ್ತ? ದೂತರುಗಳು ಪಾಪ ಮಾಡಿದ್ರ? ಅವರು ಪರಿಪೂರ್ಣವಾಗಿದ್ದಾರ? ಅವರು ಇಲ್ಲ. ಹಂಗಾದ್ರೆ ಕ್ರಿಸ್ತನ ಸೃಷ್ಟಿಯಲ್ಲಿ ಎರಡನೇ ಸೃಷ್ಟಿ ಕೂಡ ಏನಾಗಿಲ್ಲ ಅಂತ ಕೇಳಿದ್ರೆ ಪೂರ್ಣವಾಗಿಲ್ಲ, ಪರಿಪೂರ್ಣ ಇಲ್ಲ. ಈಗ ಮೂರನೇ ಸೃಷ್ಟಿ ಯಾರಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಮನುಷ್ಯನನ್ನು ಸೃಷ್ಟಿ ಮಾಡ್ತಾನೆ. ಆ ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ಇದು ಕೂಡ ಯಾರು ಸೃಷ್ಟಿ ಮಾಡಿದ್ದು ಅಂತ ಕೇಳಿದ್ರೆ ಕ್ರಿಸ್ತನೇ ಸೃಷ್ಟಿ ಮಾಡಿದ್ದು. ಆತನ ಕ್ರಿಸ್ತನ ಸೃಷ್ಟಿ ಮಾಡಿದ ಮೂರನೇ ಸೃಷ್ಟಿ ಕೂಡ ಯಾರಪ್ಪ ಅಂತ ಕೇಳಿದ್ರೆ ಎಲ್ಲ ಪ್ರಾಣಿಗಳೆಲ್ಲ ಕೂಡ ಸೃಷ್ಟಿ ಮಾಡಿದನು. ಅದರಲ್ಲಿ ಇರುವ ಎಲ್ಲ ಲೋಕದಲ್ಲಿ ಇರುವ ಎಲ್ಲ ಕೂಡ ಸೃಷ್ಟಿ ಮಾಡಿದ್ನು. ಆಮೇಲೆ ಮನುಷ್ಯನ ಕೂಡ ಸೃಷ್ಟಿ ಮಾಡಿದ್ರೆ ಈ ಮನುಷ್ಯನ ಸೃಷ್ಟಿ ಕೂಡ ಪರಿಪೂರ್ಣವಾಗಿ ಇತ್ತ ಅಂತ ಕೇಳಿದ್ರೆ ಪರಿಪೂರ್ಣ ಇಲ್ಲ. ನೋಡ್ರ? ಹಾಗಾದ್ರೆ
ಕ್ರಿಸ್ತನು ತಂದೆಯಾದ ದೇವರು ಸೃಷ್ಟಿ ಮಾಡಿದಂತ ಒಂದು ಸೃಷ್ಟಿ ಯಾವಾಗೂ ತಪ್ಪವಾಗಿಲ್ಲ. ಅದಕ್ಕೆ 100ಗೆ ಅದಕ್ಕೆ ಮಾರ್ಕ್ ಕೊಡ್ಬೋದು. ಆದ್ರೆ ಕ್ರಿಸ್ತನ ಸೃಷ್ಟಿ ಎಲ್ಲ ಮಾಡುವಾಗ ಎಲ್ಲವೇ ಪರಿಪೂರ್ಣವಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ, ಪರಿಪೂರ್ಣ ಇಲ್ಲ. ಈಗ ಕ್ರಿಸ್ತನ ಕೆಲಸ ಏನು? ಇದೇ ಇಲ್ಲಿ ನಡೀತಾ ಇರೋ ವಿಷಯಗಳು ಸಹೋದರ ಸಹೋದರಿಯರೇ. ಕ್ರಿಸ್ತನ ಕೆಲಸ ಏನು? ಆ ಕುಮಾರನ ಕೆಲಸ ಏನು ಅಂತ ಕೇಳಿದ್ರೆ, ಆತನು ಸೃಷ್ಟಿ ಮಾಡಿದಂತ ಎಲ್ಲಾ ಸೃಷ್ಟಿಯನ್ನು ಏನಕ್ಕೆ ತರಬೇಕಂದ್ರೆ ಆ 100ಗೆ ತರಬೇಕು. ಎಲ್ಲಾ ಸೃಷ್ಟಿಯನ್ನು ಕ್ರಿಸ್ತನಿಗೆ ಆತನ ಸಾರೂಪ್ಯಕ್ಕೆ ತಂದ್ರೆ ಆತನ ಸೃಷ್ಟಿಗಳೆಲ್ಲ 100ಗೆ ಬಂದ್ಬಿಡ್ತದೆ. ಹಾಗಾದ್ರೆ ನಾವು ಯಾರು ಕೂಡ ಏನಿಲ್ಲ, ಅಂತನ ಸೃಷ್ಟಿಗಳು ಇಲ್ಲ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ಕ್ರಿಸ್ತನ ಸೃಷ್ಟಿಯ ಬಗ್ಗೆ ಮಾತ್ರವೇ ತೋರಿಸೋದು. ಅದಕ್ಕೆ ಇಲ್ಲಿ 100/100 ಅಂತ ಆತನ 100ಕ್ಕೆ ಸಿಕ್ಕಿದ್ದಂತ ಆ ಒಂದು ಅದರಲ್ಲಿ ಇದ್ದಿದ್ದಂತ ಕ್ರಿಸ್ತನು ಇಲ್ಲಿ ನೋಡ್ರಿ, ಇಲ್ಲಿ ನಾವು ಮುಂಚೆನೆ ಅದು ಏನ್ ಮಾಡ್ಬೇಕಂತ ಕೇಳಿದ್ರೆ ಅದರಲ್ಲಿ ಕೊಟ್ಟಿರುವ ಒಂದು ವಾಕ್ಯ ಕೂಡ ಓದ್ಬಿಡೋಣ. ವಿಮೋಚನ ಕಾಂಡದಲ್ಲಿ 25ನೇ ಅಧ್ಯಾಯ 4ನೇ ವಾಕ್ಯ ಓದೋಣ ಸಿಸ್ಟರ್. ವಿಮೋಚನ ಕಾಂಡದಲ್ಲಿ 25ನೇ ಅಧ್ಯಾಯ 4ನೇ ವಾಕ್ಯ. ಓದ್ಲಾ ಬ್ರದರ್? ಓದಿ ಸಿಸ್ಟರ್. ನೀಲಿ ರಕ್ತಬಣ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳು. ಸಾಕು. ಇವಾಗ ನೋಡ್ಬೇಕಾದ ಸಹೋದರ ಸಹೋದರರೇ, ಈ ದೇವದರ್ಶನ ಗುಡಾರದಲ್ಲಿ ಇದರಲ್ಲಿ ವರ್ಣಗಳನ್ನ ಉಪಯೋಗ ಮಾಡಿರುವುದು ಎಷ್ಟು ವರ್ಣಗಳಪ್ಪ ಅಂತ ಕೇಳಿದ್ರೆ 4. ಇದ್ರ ಮೇಲೆ ಯಾವ ವರ್ಣಗಳು ಅಲ್ಲಿ ಉಪಯೋಗ ಮಾಡಿಲ್ಲ. ಇದು ಯಾವುದನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ ಇದು ಕೂಡ ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನು ತೋರಿಸ್ತದೆ. ಆತನನ್ನ ಸೃಷ್ಟಿ ಮಾಡಿದಂತ ಆ ರೂಪವು ಹೆಂಗಿತ್ತು, ಆತನ ನೋಡ್ಬೇಕಾದ್ರೆ ಆ ಬಿಳಿ ಬಟ್ಟೆದಲ್ಲಿ ಆ ಡೇರಾದಲ್ಲಿ ನಾವು ವಾಕ್ಯ ಓದ್ತೀವಿ. ಈಗ ಆ ಡೇರಾಗಳಲ್ಲಿ ಈ ಒಂದು ಬಣ್ಣಗಳನ್ನು ಕೊಡಕ್ಕೆ ಮುಖ್ಯವಾಗಿ ರೀತಿ ಏನಪ್ಪಾ ಅಂತ ಕೇಳಿದ್ರೆ, ಕ್ರಿಸ್ತನು ಅಲ್ಲಿ ತಂದೆಯಾದ ದೇವರು ಮಾಡಿದಂತ ಸೃಷ್ಟಿಯನ್ನು ಕ್ರಿಸ್ತನೇ ಅಲ್ವಾ, ಆತನ ಪರಿಪೂರ್ಣವಾಗಿದ್ದಂತ ಆ ಪರಿಪೂರ್ಣ ಮಹಿಮೆನ ಬಿಟ್ಬಿಟ್ನಂತೆ. ಅಂದ್ರೆ ಏನರ್ಥ ನೋಡ್ರಿ, ಹೆಂಗಿದೆ ಈಗ ಕ್ರಿಸ್ತನ ಒಂದು ಸೃಷ್ಟಿ, ಹೆಂಗೆ ನಾವು ಅವ್ರ ಮೇಲೆ ಇರುವ ನಂಬಿಕೆ, ಅವ್ರ ಮೇಲೆ ಆತನು ಎಲ್ಲರನ್ನು ಹೆಂಗೆ ಆ ಸಾರೂಪ್ಯಕ್ಕೆ ತರ್ತಾನೆ ಅಂತ ಹೇಳಿದ್ರೆ, ಆತನು ತಂದೆಯಾದ ದೇವರು ಮಾಡಿದಂತ ಸೃಷ್ಟಿಯಲ್ಲೇ ಇದು ಬಿಟ್ಟಿದ್ರೆ ಆತನ ಪರಿಪೂರ್ಣ ಹೆಂಗೆ ಕಾಣ್ತದೆ? ಅವ್ರಿಗೆ ಕಾಣಕ್ಕಿಲ್ಲ. ಆದ್ರೆ ತಂದೆಯ ದೇವರು ಕೊಟ್ಟಿದ್ದ ಮಹಿಮೆಯನ್ನು ಆತನು ಬಿಟ್ಬಿಟ್ನಂತೆ, ಬೇಡ ಅಂತ ಬಿಟ್ಬಿಟ್ಟು ಎಲ್ಲಿಗೆ ಬಂದಂತ ಹೇಳಿದ್ರೆ ಈ ಲೋಕಕ್ಕೆ ಬಂದಂತೆ. ಈಗ ಬರುವಾಗ ನೋಡ್ರಿ, ಇವಾಗ ಏನಾಗ್ಬೇಕು ಅಂತ ಕೇಳಿದ್ರೆ ಆತನ ಸೃಷ್ಟಿ ಮಾಡಿದಂತ 100% ಇವಾಗ ಮತ್ತೆ ಆತನ ತೋರ್ಸ್ಬೇಕು ಇಲ್ಲಿಗೆ. ಯಾಕೆಂದ್ರೆ ಮುಂಚೆ ಮಾಡಿದ್ದು ತಂದೆ ಸೃಷ್ಟಿ ಮಾಡಿರೋದು, ಅದು ಆತನ ತಂದೆ ಪರ್ಫೆಕ್ಟ್ ಆಗಿದ್ರು, ಆತನು ಮಾಡಿದ್ರು. ಈಗ ಕ್ರಿಸ್ತನದು ಬೇಡ ಅಂತಾನೆ ಬಿಟ್ಟು ಬಂದಿದ್ದು ಇಲ್ಲಿಗೆ. ನಾನು ಇವ್ರಿಗೆ ರಕ್ಷಣೆ ಕೊಡ್ಬೇಕಂತ ಆತನ ಮಹಿಮೆಯನ್ನ ಬಿಟ್ಟು ಬಂದಿದ್ರಲ್ಲ ಇಲ್ಲಿಗೆ. ಈಗ ಈತನು ಇಲ್ಲಿ ಇದ್ದುಕೊಂಡೆ ಮತ್ತೆ ಆ 100ಗೆ 100 ಪ್ರೂವ್ ಮಾಡ್ಬೇಕು, 100ಗೆ 100 ತೋರ್ಸ್ಬೇಕು. ಅದನ್ನೇ ತೋರ್ಸ್ಕೊಟ್ಟಿದ್ದು ಈ ಬಣ್ಣ. ಈ ಬಣ್ಣವನ್ನೇನು ಇಟ್ಟುಕೊಂಡು ಈ ಬಣ್ಣದಿಂದ ಆತನು ಹೆಂಗಪ್ಪ ಸಂಪಾದನೆ ಮಾಡಿದ್ನು ಆತನ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈ ಬಣ್ಣವನ್ನೇ ತೋರಿಸ್ತದೆ. ಇವಾಗ ನೋಡ್ರಿ, ಈಗ ಈ ಬಣ್ಣ ನಮಗೆ ಮುಂಚೆನೆ ನಾನು ಇದೆಲ್ಲ ನಾವು ಓದ್ಬಿಟ್ಟಿದ್ದೀರಿ. ಅದರಿಂದ ನಾವು ಬರೀ ಇದನ್ನ ಆ ಬಿಳಿ ಬಣ್ಣ ಅಂತ ಹೇಳುವಾಗ ಅದೇನ್ರಿ ಬಿಳಿ ಬಣ್ಣ ಅಂತ ಕೇಳಿದ್ರೆ ಪ್ಯೂರಿಟಿ ಅಂತ ಹೇಳ್ತಾರೆ. ಹೌದು ಸಹೋದರ ಸಹೋದರಿ, ಎಷ್ಟು ಪ್ಯೂರ್ ಆಗಿದ್ರು ಅಂತ ಕೇಳಿದ್ರೆ ಕ್ರಿಸ್ತನು ಸಹೋದರ ಸಹೋದರರೇ ಅಷ್ಟು ಪ್ಯೂರ್. ಆತನಲ್ಲಿ ನೋಡ್ಬೇಕಾದ್ರೆ ಕೆಲವು ವಾಕ್ಯಗಳೆಲ್ಲ ಓದುವಾಗ ಸಹೋದರ ಸಹೋದರರೇ, ಕ್ರಿಸ್ತನು ಯಾವಾಗೂ ಪಾಪದಲ್ಲಿ ಅವ್ರು ಇದ್ರ ಕೂಡ, ಪಾಪ ಮಕ್ಕಳಲ್ಲಿ ಈ ಲೋಕದಲ್ಲಿ ಇರುವಾಗ ಕೂಡ ಆತನು ಪಾಪ ಮಾಡ್ಲಿಲ್ಲ ಅಂತೆ, ಅಂತವನಾಗಿದ್ದಂತೆ. ಒಂದು ವಾಕ್ಯ ಕೂಡ ಓದೋಣ. ಯೋಹನ 1ನೇ ಅಧ್ಯಾಯ 4ನೇ ವಾಕ್ಯ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಕಂಟಿನ್ಯೂ ಮಾಡಿ ಸಿಸ್ಟರ್. ಹಂಗೆ 1ನೇ ಯೋಹನ ಬ್ರದರ್.
ಅಲ್ಲಲ್ಲ, ಯೋಹಾನ ಯೋಹಾನ 1ನೇ ಅಧ್ಯಾಯ 4-5 ಓದ್ರಿ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ನೋಡ್ರೆ ಆತನಿಗೆ ಹೆಂಗ್ ಕತ್ತಲು ಇತ್ತಂತೆ, ಆದ್ರೆ ಕತ್ತಲು ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಆತನ ಉಚ್ಕಲಿಲ್ಲ ಅಂತ ಏನ್ ಅರ್ಥ ಗೊತ್ತಾ? ಆತನ ಏನೇ ಕೂಡ ಬೆಳಕಾಗಿ ಇಲ್ಲಿ ಬಂದ್ರೆ ಕೂಡ ಆತನ ಈ ಪಾಪದ ಮಕ್ಕಳ ಮುಂದೆ ಜೊತೆಗೆ ಇದ್ದಿದ್ರೆ ಕೂಡ ಪಾಪ ಅವ್ರನ್ನ ಮುಟ್ಟಿಲ್ಲ ಅಂತೆ. ಇದೇ ಆ ಬಿಲಿ ಅಂತ ಹೇಳಿದ್ರೆ ಆತನಲ್ಲಿ ಕ್ರಿಸ್ತನು ಅಪೊಸ್ತಲ ಪೌಲ್ ಹೇಳುವಾಗ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ಆತನಲ್ಲಿ ಒಂದು ತಪ್ಪು ಕೂಡ ಏನ್ ಮಾಡಂಗಿಲ್ಲ ಅಂತೆ, ಕಾಣಕ್ಕಿಲ್ಲ ಅಂತ ಹೇಳ್ತಾರೆ. ಯಾವತ್ತೂ ಆತನು ಪಾಪ ಕೂಡ ಮಾಡ್ಲಿಲ್ಲ ಅಂತೆ. ಅಂತ ಒಂದು ಏನಂತ ಹೇಳಿದ್ರೆ ಈ ಬಣ್ಣಗಳು ಕೂಡ ನಾವು ನೋಡಿರ್ತೀವಿ ಸಹೋದರ ಸಹೋದರಿಯರೇ ಅಲ್ವಾ? ಅದೇ ತರ ನೋಡ್ಬೇಕಾದ್ರೆ ಇವಾಗ ನಾವು ಒಂದೊಂದು ವಾಕ್ಯ ಓದೋಣ. ಇವಾಗ ಏನಪ್ಪಾ ಅಂತ ಕೇಳಿದ್ರೆ ಮೊದಲನೇ ಬಾಕಲು ಬಗ್ಗೆ ಓದುವಾಗ ಅದು ಎಲ್ಲಿತ್ತು ಅಂತ ಕೇಳಿದ್ರೆ ಹೊರಗಡೆ ಅಲ್ವಾ? ನೋಡ್ರಿ, ಇಲ್ಲಿ ಬಾಕಿಲು ಅಂತ ಕೊಟ್ಟಿದ್ದಾರೆ. ಬಾಕಿಲು ಅಂತ ಹೇಳುವಾಗ ವಾಕ್ಯ ಓದ್ಬಿಡೋಣ. ವಿಮೋಚನ ಕಾಂಡದಲ್ಲಿ 27ನೇ ಅಧ್ಯಾಯ 16ನೇ ವಾಕ್ಯ 16. ಅಂಗಳದ ಬಾಗಿಲಲ್ಲಿ 20 ಮೊಳದ ಪರದೆಯು ಇರಬೇಕು. ಅದನ್ನು ಉರಿ ನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ಗೂಢೇದಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು. ನೋಡಿದ್ರ ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ಬೇಕಾದ್ರೆ ಅಂಗಳದಲ್ಲಿ ಇರುವ ಆ ಒಂದು ಬಾಕಿಲು ಎಷ್ಟು ಇರ್ಬೇಕಂತ ಕೇಳಿದ್ರೆ 20 ಮೊಳ ಇರಬೇಕು. ಅದರ ಉದ್ದ 5, ನಮ್ಗೆ ಗೊತ್ತು. 20 ಇರ್ಬೇಕು ಅಂತ ಹೇಳಿದ್ರು. ಅದರ ಒಂದು ಬಣ್ಣ ನೋಡ್ಬೇಕಾದ್ರೆ ಆ ನೀಲಿ, ಧೂಮ್ರ, ರಕ್ತವರ್ಣ, ಈ ಬಿಳಿ ಬಟ್ಟೆ ಇವನ್ನ ಉಪಯೋಗ ಮಾಡಿದ್ರಂತೆ. ಇವಾಗ ಇದನ್ನ ನಾವು ನೋಡುವಾಗ ನೋಡಿ ಸಹೋದರ ಸಹೋದರಿಯರೇ, ಇಲ್ಲಿ ನಿಮಗೆ ಒಂದು ಪಿಕ್ಚರ್ ಅನ್ನ ತೋರಿಸ್ತಾ ಇದ್ದೀನಿ. ಈ ಪಿಕ್ಚರ್ ಅಲ್ಲಿ ಇರ್ತದೆ 27:16 ಅಲ್ವಾ? ಇದು ನೋಡ್ಬೇಕಾದ್ರೆ ನೋಡ್ರಿ, ಇವಾಗ ಇದಕ್ಕೆ ಎಷ್ಟಪ್ಪ ಇದು ಪಿಲ್ಲರ್ಸು ಅಂತ ಹೇಳುವಾಗ ಇದಕ್ಕೂ ಏನ್ರಿ ಮತ್ತೆ ಓದಿಸ್ತಾ ಇರೋದು? ಅಂಗಳದ ಬಾಗಿಲಲ್ಲಿ 20 ಮೊಳದ ಪರದೆಯೂ ಇರಬೇಕು. ಅದನ್ನು ಉರಿ ನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ಬೂಡೇದಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು. ಬಾಗಿಲಿಗೆ 4 ಕಂಬಗಳು, 4 ಗದ್ದಿಗೆ ಕಲ್ಲುಗಳು ಇರಬೇಕು. ನೋಡಿದ್ರ, ಈ ಬಾಗಿಲಿಗೆ ಎಷ್ಟಿರ್ಬೇಕಂದ್ರೆ 4 ಕಂಬಗಳಿರ್ಬೇಕು. ನೋಡ್ರಿ, ಸುಮ್ನೆ ಅಲ್ಲ. ಈ ಬಾಗಿಲಿಗೆ 4 ಕಂಬಗಳು ಇರಬೇಕು. ಅದರ ಕಾಲುಗಳು, ಆ ಗದಿ ಕಾಲುಗಳು ಕೂಡ ಎಷ್ಟಿರ್ಬೇಕಂದ್ರೆ 4 ಇರಬೇಕು ಗದಿಗಳು ಅಂತ ಹೇಳ್ಬೇಕು. ಇವಾಗ ನೋಡ್ರಿ, ಇವಾಗ 4 ಬಾಗಿಲುಗಳು ಬಹಳ ಮುಖ್ಯ. ಏನಪ್ಪಾ ಇದು 4 ಬಾಗಿಲುಗಳು? ಇದನ್ನ 4 ಬಾಗಿಲಲ್ಲ, 4 ಏನ್ರಿ ಕಂಬಗಳು ಇರಬೇಕು ಅಂತ ಹೇಳ್ಬಿಟ್ರು. ಈಗ ನೋಡ್ಬೇಕಾದ್ರೆ ಇದರ ಉದ್ದ, ಇದರ ಎತ್ತರ ಇದು ನೋಡ್ಬೇಕಾದ್ರೆ ಇದರ ಒಂದು ಅಗಲ ನೋಡ್ಬೇಕಾದ್ರೆ 100 ಅಂತ ನಾವು ನೋಡ್ತೀವಿ. ಓಕೆ, ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಯಾಕಂದ್ರೆ ಇದರ ಒಂದು ಈ ಕಾಲುಗಳಿದೆಯಲ್ಲ, ಇದು ಏನ್ ಕಾಲಪ್ಪ ಅಂತ ಕೇಳಿದ್ರೆ ಇದು ತಾಮ್ರದ ಕಾಲುಗಳಾಗಿ ಇರಬೇಕು ಅಂತ ಹೇಳ್ತದೆ. ಈ 4 ಕಂಬಗಳು ಆ ತಾಮ್ರ ಕಾಲುಗಳಲ್ಲಿ ನಿಂತುಕೊಳ್ಬೇಕು. ಇದು ಮೊದಲನೇದು. ಆದ್ರೆ ಇದ್ರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಇದು ಜಾಲಿ ಮರ ಮಾತ್ರವೇ, ಜಾಲಿ ಮರದ ಕಂಬಗಳು ಮಾತ್ರವೇ. ಇದೇನಿಲ್ಲ ಆ ಒಂದು ಚಿನ್ನದಿಂದ ಅಥವಾ ಯಾವ ಒಂದು ಇದರಿಂದ ಅದನ್ನ ಮುಚ್ಚಲಿಲ್ಲ, ಹಂಗೆ ಜಾಲಿ ಮರವಾಗಿದೆ ಅಂತ ಇದನ್ನ ನೋಡ್ತೀವಿ. ಓಕೆ, ಎರಡನೇದು ಎಲ್ಲಪ್ಪ ಅಂತ ಕೇಳಿದ್ರೆ ಒಳಗೆ ಹೋಗುವಾಗ ಸಹೋದರ ಸಹೋದರಿಯರೇ, ಇದೆಲ್ಲ ನೀವು ನೋಟ್ ಮಾಡ್ಕೊಬೇಕು. ಆಮೇಲೆ ಇದರಲ್ಲಿ ಪಾಠ ಇರ್ತದೆ. ಇವಾಗ ಇಲ್ಲಿ ಹೋಗುವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಇದು ಎಲ್ಲಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ನೋಡಿ, ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಈ ದೇವದರ್ಶನ ಗುಡಾರದಲ್ಲಿ, ಈಗ ದೇವದರ್ಶನ ಗುಡಾರ ಒಳಗೋಗ ನೀವು ಈಗ ಬಾಗಿಲಲ್ಲಿ ಬರುವಾಗ ಅದು 4 ಕಂಬಗಳಿತ್ತು. ಆದ್ರೆ ಒಳಗೆ ಹೋಗುವಾಗ ಇವಾಗ ಎಷ್ಟು ಕಂಬಗಳಾಗುತ್ತೆ ಅಂತ ಕೇಳಿದ್ರೆ 5 ಕಂಬಗಳಾಗುತ್ತೆ. ಅದು 5 ಆಗತ್ತೆ. ಇದು ಏನಾಗುತ್ತೆ ಅಂತ ಕೇಳಿದ್ರೆ ಓದೋಣ ಸಿಸ್ಟರ್. 26ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ 26ನೇ ಅಧ್ಯಾಯ 36-37 ವಾಕ್ಯ ಓದ್ರಿ.
ವಿಮೋಚನ ಕಾಂಡ 26ನೇ ಅಧ್ಯಾಯ 36, 37 ಓದಿ ಸಿಸ್ಟರ್. ಈ ಪರದೆ ತೂಗಿಸುವುದಕ್ಕಾಗಿ ಜಾಲಿ ಮರದಿಂದ 5 ಕಂಬಗಳನ್ನು ಮಾಡಿಸಿ ಚಿನ್ನದ ತಗಡುಗಳನ್ನು ಹೊದಿಸಬೇಕು. ಅವುಗಳ ಕೊಂಡಿಗಳನ್ನು ಚಿನ್ನದಿಂದ ಮಾಡಿಸಿ ಅವುಗಳಿಗೋಸ್ಕರ 5 ತಾಮ್ರದ ಗದ್ದಿಗೆ ಕಲ್ಲುಗಳನ್ನು ಎರಕ ವಹಿಸಬೇಕು. ನೋಡಿದ್ರ ಸಹೋದರ ಸಹೋದರರೇ, ಇಲ್ಲಿಗೆ ಏನ್ ಮಾಡ್ಬೇಕಂದ್ರೆ 5 ಕಂಬಗಳನ್ನ ಇಡಬೇಕಾಗತ್ತೆ. ಈ 5 ಕಂಬಗಳನ್ನು ಚಿನ್ನದ ಒಂದು ತಗಡಲ್ಲಿ ಇದೇನ್ ಮಾಡ್ಬೇಕಂದ್ರೆ ಇದನ್ನ ಮುಚ್ಚಬೇಕು. ಆದ್ರೆ ಇದ ಕಾಳುಗಳು, ಆ ಗದಿ ಕಾಳುಗಳು ಏನ್ ಮಾಡ್ಬೇಕಂದ್ರೆ ಗದಿಕೆಗಳು ಅದರ ಒಂದು ಅದು ತಾಮ್ರದಲ್ಲಿ ಇರಬೇಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿಗೆ ಎಷ್ಟಪ್ಪ ಅಂತ ಕೇಳಿದ್ರೆ 5 ಕಂಬಗಳು ಇರಬೇಕು ಅಂತ ಹೇಳ್ಬಿಟ್ಟು. ನೋಡಿದ್ರೆ 5 ಕಂಬಗಳಿದ್ರೆ ಕೂಡ ಇದು 100ಗೆ 100 ಬಂದ್ಬಿಡ್ತದೆ. 10x10 ಇದೇನಪ್ಪ 5, ಅದರಲ್ಲಿ 4 ಮಾತ್ರ ಇದು 5 ಆಗಿ ಬರ್ತದೆ. ಆದ್ರೆ ಇದು ಏನಾಗಲ್ಲ ಅಂತ ಕೇಳಿದ್ರೆ ಇದು ಚಿನ್ನದಿಂದ ಮುಚ್ಚಿದ, ಆ ಚಿನ್ನದ ತಗಡಿಂದ ಏನಾಗಿದೆ ಅಂತ ಕೇಳಿದ್ರೆ ಅದನ್ನ ಮುಚ್ಚಲ್ಪಟ್ಟಿದೆ. ಅದೇ ಅದು ಎಲ್ಲ ಚಿನ್ನವಾಗಿರ್ತದೆ ಅಂತ ನೋಡ್ತೀವಿ. ಇದು ಎರಡನೇದು. ಇದಕ್ಕೆ ಏನಾಗ್ತದೆ, ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಬಾಕಿಲು ಅಂತ ಹೇಳಿದಾರೆ. ಇದಕ್ಕೆ ಏನ್ ಹೇಳಿದಾರೆ ಬ್ರದರ್? ಮತ್ತೆ ಓದ್ರಿ, ಅದು ಬಾಕಿಲ ಇಲ್ಲ ಬೇರೆ ಏನಾದ್ರು ಕೊಟ್ಟಿದ್ದಾರೆ ಇಲ್ಲಿಗೆ? 36, 37 ಓದಿ. ಡೇರೆಯ ಬಾಗಿಲಿಗೆ ಉರಿ ನಾಡಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ದಾರದಿಂದ ವಿಚಿತ್ರವಾಗಿ ಕಸೂತಿ ಹಾಕಿ ಪರದೆಯನ್ನು ಮಾಡಿಸಬೇಕು. ಆ ಪರದೆ ತೂಗಿಸುವುದಕ್ಕಾಗಿ ಜಾಲಿ ಮರದಿಂದ 5 ಕಂಬಗಳನ್ನು ಮಾಡಿಸಿ ಚಿನ್ನದ ತಗಡುಗಳನ್ನು ಹೊದಿಸಬೇಕು. ಅವುಗಳ ಕೊಂಡಿಗಳನ್ನು ಚಿನ್ನದಿಂದ ಮಾಡಿಸಿ ಅವುಗಳಿಗೋಸ್ಕರ 5 ತಾಮ್ರದ ಗದ್ದಿಗೆ ಕಲ್ಲುಗಳನ್ನು ಎರಕ ವಹಿಸಬೇಕು. ಸಾಕು ಸಹೋದರ ಸಹೋದರರೇ, ಇಲ್ಲಿ ನಾವು ನೋಡುವಾಗ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಕ್ರಿಸ್ತನ ಒಂದು ನಮ್ಮ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಇದು ಏನಪ್ಪಾ ಅಂತ ಕೇಳಿದ್ರೆ ಎರಡನೇ ದೇರ. ಯಾವ್ದಪ್ಪ ಇದು ಎರಡನೇದು ಅಂತ ಹೇಳುವಾಗ ನಾವು ಒಂದು ವಾಕ್ಯಗಳನ್ನು ಓದ್ತೀವಿ ನೋಡ್ರಿ. ಇದು ಮೊದಲನೇದು ಆಯ್ತಾ. ಈ ಮೊದಲನೇದು ಒಳಗಡೆ ಇದ್ದಂತ ಬಾಕಿಲಲ್ಲಿ ಸ್ವಲ್ಪ ಮುಂದೆ ಬರುವಾಗ ಆ ದೇವದರ್ಶನ ಗೂಡಾದಲ್ಲಿ ಇರುವ ಒಂದು ಬಾಕಿಲು, ಅದು 5 ಕಂಬ ಇರುವ ಒಂದು ಬಾಕಿಲು. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಇದು ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಇನ್ನೊಂದು ಬಾಗಿಲಿದೆ, ಬಹಳ ಮುಖ್ಯವಂತ ಒಂದು ಬಾಗಿಲು. ಅದು ಬಾಗಿಲು ಅಂತ ಹೇಳಲ್ಲ ನೋಡಿ, ತೆರೆ ಅಂತ ಹೇಳ್ತಾರೆ ಇದಕ್ಕೆ ಅಲ್ವಾ. ತೆರೆ. ಇದು 26ನೇ ಅಧ್ಯಾಯ, ಅದರಲ್ಲೇ ಹೋಗೋಣ. ವಿಮೋಚನ ಕಾಂಡದಲ್ಲಿ 26ನೇ ಅಧ್ಯಾಯ 31ರಿಂದ 33 ತನಕ ಓದ್ರಿ. ಉರಿ ನಾಡಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಒಂದು ತೆರೆಯನ್ನು ಮಾಡಿಸಬೇಕು. ಜಾಲಿ ಮರದಿಂದ 4 ಕಂಬಗಳನ್ನು ಮಾಡಿಸಿ ಚಿನ್ನದ ತಗಡುಗಳನ್ನು ಹೊದಿಸಿ 4 ಬೆಳ್ಳಿಯ ಗದ್ದುಗೆ ಕಲ್ಲುಗಳ ಮೇಲೆ ನಿಲ್ಲಿಸಿ ಚಿನ್ನದ ಕೊಂಡಿಗಳಿಂದ ಆ ತೆರೆಯನ್ನು ಆ 4 ಕಂಬಗಳಿಗೆ ಸಿಕ್ಕಿಸಬೇಕು. ಆ ತೆರೆಯನ್ನು ಕೊಂಡಿಗಳಿಗೆ ಸಿಕ್ಕಿಸಿದಾಗ ಅದರೊಳಗೆ ಆಜ್ಞಾಶಾಸನಗಳ ಮಂಜೂಷವನ್ನು ತರಿಸಿಡಬೇಕು. ಆ ತೆರೆಯು ಪವಿತ್ರ ಸ್ಥಾನವೆಂಬುದನ್ನು ಮಹಾಪವಿತ್ರ ಸ್ಥಾನವೆಂಬುದನ್ನು ಬೇರೆ ಬೇರೆ ಮಾಡುವುದು. ವೆರಿ ಗುಡ್, ಸಾಕು. ಈಗ ನೋಡ್ರಿ, ಈ ತೆರೆ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಇದು ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳವನ್ನು ಸಪರೇಟ್ ಮಾಡ್ತಂತೆ, ಬೇರೆ ಬೇರೆ ಮಾಡುವ ತನಕ ಇದು ಈ ತೆರೆ. ಇದು ಬಹಳ ಮುಖ್ಯವಂತ ತೆರೆ. ಈ ತೆರೆಯಲ್ಲಿ ನೋಡ್ಬೇಕಾದ್ರೆ 4 ಕಂಬಗಳಿದೆ. ಇವಾಗ ನೀವು ಪವಿತ್ರ ಸ್ಥಳ ಬರುವಾಗ 5 ಕಂಬಗಳೈತೆ ನೋಡ್ರಿ. ಆದ್ರೆ ಒಂದೇ ಸೈಜು 10ಗೆ 10, ಆದ್ರೆ ಅದಕ್ಕೆ 4 ಕಂಬ, 5 ಕಂಬ, ಇದಕ್ಕೆ 4 ಕಂಬ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನೋಡುವಾಗ ಸಹೋದರ ಸಹೋದರರೇ, ಈಗ ನಾವು ಆ ಒಂದು ಪವಿತ್ರ ಸ್ಥಳದಲ್ಲಿ ಇರುವ ಆ ಕಂಬಕ್ಕೆ ಗದಿಗಾಳುಗಳು ನೋಡ್ಬೇಕಾದ್ರೆ ತಾಮ್ರದಲ್ಲಿ ಇರ್ಬೇಕು. ಸರಿ, ಇಲ್ಲಿಗೆ ನೀವು ವ್ಯತ್ಯಾಸ ಹೇಳ್ರಿ. ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ, ಏನೇನ್ ವ್ಯತ್ಯಾಸ ಇದೆ? ನಾವು ಅದರಲ್ಲಿ ಇದ್ದಂತ
ಇದಕ್ಕೂ ಇದರಲ್ಲಿ ಇರುವ ಒಂದು ತೆರೆಗೂ ಏನ್ ವ್ಯತ್ಯಾಸ ಇದೆ ಅಂತ ಯಾರಾದ್ರೆ ಹೇಳಿ ನೋಡೋಣ. ಪವಿತ್ರ ಸ್ಥಳದಲ್ಲಿ ಇದ್ದಿದ್ದಂತ ತೆರೆ ನಾವು ಓದಿದೀವಲ್ಲ, ಅದಕ್ಕೂ ಈ ಮಹಾಪವಿತ್ರ ಸ್ಥಳದಲ್ಲಿ ಇರುವ ತೆರೆಯಲ್ಲಿ ಏನ್ ವ್ಯತ್ಯಾಸ, ಏನೇನೆಲ್ಲ ವ್ಯತ್ಯಾಸ ಇದೆ? ಯಾಕಂದ್ರೆ ಬಹಳ ಮುಖ್ಯ ಇದನ್ನ ಕಂಡುಹಿಡಿಯಕ್ಕೆ. ಬ್ರದರ್ ಇದ್ರಲ್ಲಿ 4 ಕಂಬ ಬರುತ್ತೆ, ಇದ್ರಲ್ಲಿ 5 ಕಂಬ. ಇದರಲ್ಲಿ 4 ಕಂಬ ಬರ್ತದೆ, ಇದರಲ್ಲಿ 5 ಕಂಬ ಬರ್ತದೆ. ಆಮೇಲೆ ಏನೇನಿದೆ? ಚಿನ್ನದ ಕೊಂಡಿಗಳಿಂದ ತೆರೆಯನ್ನು 4 ಕಂಬಳಿಗೆ ಸಿಕ್ಕಿಸೋದು ಡಿಫ್ರೆಂಟ್ ಇದೆ. ಅಲ್ಲ, ನೀವು ವ್ಯತ್ಯಾಸ ಹೇಳ್ಬೇಕು. ಏನ್ ವ್ಯತ್ಯಾಸ ಇದೆ ಇದಕ್ಕೂ ಅದಕ್ಕೂ? ಯಾಕಂದ್ರೆ ನೋಡಿ, ಇದರಲ್ಲೇ ವ್ಯತ್ಯಾಸ ಇದೆ, ಅದಕ್ಕೂ ಇದಕ್ಕೆ ವ್ಯತ್ಯಾಸ ಹೇಳ್ಬೇಕು. ಗದ್ದಿಗೆ ಕಲ್ಲುಗಳು ಇದೆ ಬ್ರದರ್ 5 ಕಂಬದಲ್ಲಿ. ಓಕೆ, ಇದ್ರಲ್ಲಿ ಇಲ್ಲ. ಇದ್ರಲ್ಲಿ ಇದೆ, ಇದ್ರಲ್ಲೂ ಇದೆ. ಆದ್ರೆ ಇದ್ರ ಗದಿಗೆ ಕಲ್ಲುಗಳು ಬೆಳ್ಳಿಯಲ್ಲಿ ಇದೆ, ಅದರಲ್ಲಿ ಇರೋದು ತಾಮ್ರದಲ್ಲಿ ಇದೆ. ಸರಿ, ಇನ್ನೊಂದು ವ್ಯತ್ಯಾಸ ಇದೆ, ಇನ್ನೊಂದು ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ. ಅಲ್ಲಿದ್ದಂತ ತೆರೆಗೂ ಇಲ್ಲಿಗೆ ಇರುವ ತೆರೆಗೂ ಒಂದು ದೊಡ್ಡ ವ್ಯತ್ಯಾಸ ಹೊಂದಿದೆ. ಏನ್ರಪ್ಪ ಅದು? ರಕ್ತ ವರ್ಣಗಳುಳ್ಳ ಕೆರೂಬಿಗಳನ್ನು ಕಸೂತಿ ಹಾಕಿ ತೆರೆ ಮಾಡ್ಬೇಕು ಚಮತ್ಕಾರವಾಗಿ. ಏನ್ ಮಾಡ್ಬೇಕಂತ ಗೊತ್ತಾ? ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ? ಒಂದು ಬಹಳ ಮುಖ್ಯವಂತ ವ್ಯತ್ಯಾಸ ಏನಂದ್ರೆ, ಇದರಲ್ಲಿ ಕೆರೂಬಿನ್ ಇಲ್ಲ, ಆದ್ರೆ ಈ ತೆರೆಯಲ್ಲಿ ಕೆರೂಬಿನನ್ನ ಮಾಡ್ಬೇಕಂತ ಹೇಳ್ಬಿಟ್ರು. ಮತ್ತೆ ಓದೋಣ ಸಿಸ್ಟರ್ ಆ ವಾಕ್ಯ, 26ನೇ ಅಧ್ಯಾಯ 31ನೇ ವಾಕ್ಯ ಓದ್ರಿ. ಉರಿ ನಾಡಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಒಂದು ತೆರೆಯನ್ನು ಮಾಡುತ್ತದೆ. ನೋಡ್ರ, ಹಂಗ ಚಮತ್ಕಾರವಾಗಿ ಒಂದು ಕೆರೂಬಿನನ್ನ ಮಾಡ್ಬೇಕು, 2 ಕೆರೂಬಿನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಸಹೋದರಿ, ಈ ತೆರೆಗೂ ಆ ತೆರೆಗೆ ವ್ಯತ್ಯಾಸ ನೋಡ್ರಿ. ಸುಮ್ನೆ ಮಾಡಿಲ್ಲ, ಅದ್ರಲ್ಲಿ ಬಹಳ ರಹಸ್ಯವೂ ಇಟ್ಟಿರ್ತಾರೆ, ಬಹಳ ವಿಷಯಗಳು ಇಟ್ಟಿರ್ತಾರೆ. ಇದು ಏನಪ್ಪಾ ಅಂತ ನೋಡು, ನಾನು ಮುಂಚೆನೆ ಹೇಳಿಬಿಟ್ಟೆ, ಕ್ರಿಸ್ತನು ಆತನು 100 ಆಗಿದ್ದಾನೆ. ಆತನ ಒಂದು ದೊಡ್ಡ ಕೆಲಸ ಏನಂತ ಕೇಳಿದ್ರೆ, ಆತನ ಎಲ್ಲ ಸೃಷ್ಟಿಯನ್ನು ಆತನ ಸಾರೂಪ್ಯಕ್ಕೆ ತರಬೇಕು, 100 ಆಗಿ ಮಾಡಬೇಕು ಅಷ್ಟೇ. ಅದಕ್ಕೆ ಇರೋ ಇಂತ ಒಂದೊಂದು ವಿಷಯಗಳು, ಗುಣಲಕ್ಷಣಗಳನ್ನ ಹೆಂಗೆ ಬದಲಾವಣೆ ಆಗ್ತದೆ ಅಂತ ಆತನ ಈ ಒಂದು ದೇವದರ್ಶನ ಗೂಡಾರಲ್ಲೇ ತೋರ್ಸ್ಬಿಟ್ಟಂತೆ. ಅದನ್ನ ಹೆಜ್ಜೆಜಾಡಿಲಿ ನಡೆಯಕ್ಕೆ ಕ್ರಿಸ್ತನನ್ನು ಒಂದು ಮಾದರಿಯನ್ನ ತೋರ್ಸಿಕೊಟ್ಬಿಟ್ರೆ. ಈಗ ಈ ಕೆರೂಬಿನು ಅಂತ ಹೇಳ್ಬಿಟ್ರು ಸಹೋದರಿ. ಈ 2ನೇ ತೆರೆ ಇದ್ರ ಬಗ್ಗೆ ಮಾತಾಡುವಾಗ, ಈ 2ನೇ ತೆರೆ ನೋಡ್ಬೇಕಾದ್ರೆ ಬಹಳ ಮುಖ್ಯವಂತ ಒಂದು ತೆರೆ ಇದು ಯಾರು ಮಾತಾಡ್ತಾರೆ ಅಂತ ಕೇಳಿದ್ರೆ, ಸಹೋದರಿ ಎಲ್ಲಿ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಎಲ್ಲಾದ್ರೂ ಮಾತಾಡಿದೀಯಾ ಈ 2ನೇ ತೆರೆ ಬಗ್ಗೆ? ಹೊಸ ಒಡಂಬಡಿಕೆಯಲ್ಲಿ ಎಲ್ಲಾದ್ರೂ ಈ 2ನೇ ತೆರೆ ಬಗ್ಗೆ ಮಾತಾಡಿದ್ಯಾ? ಒಂದು ಮುಖ್ಯವಾದ ವಿಷಯ ಇದೆ, ಜ್ಞಾಪಕ ಇದೆಯಾ? ಯಾರಿಗೂ ಜ್ಞಾಪಕ ಇಲ್ವಾ? ಸರಿ, ಅದು ಎಲ್ಲಪ್ಪ ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿ ನೋಡಿ, ಈಗ 2ನೇ ತೆರೆಯನ್ನ ತೋರಿಸಿದ್ದೀನಿ ಇಲ್ಲಿಗೆ. ಆ 2ನೇ ತೆರೆಯಲ್ಲಿ ನೋಡುವ ಸಹೋದರರೇ, ಇಲ್ಲಿ ನೋಡ್ರಿ, ಇಲ್ಲಿಗೆ ಆ ಒಂದು ಕೆರೂಬಿನನ್ನ ಮಾಡಬೇಕು. ಆ ಕೆರೂಬಿನ್ ಹೆಂಗಿರ್ಬೇಕಂತ ಕೇಳಿದ್ರೆ, ಅದರಲ್ಲಿ ಬಹಳ ಒಂದು ಸುಂದರವಾದ ಒಂದು ಕೆಲಸವನ್ನ ಅದನ್ನೆಲ್ಲ ಮಾಡಬೇಕು, ಚಮತ್ಕಾರ ಕೆಲಸಗಳನ್ನ ಮಾಡಬೇಕು. ಅದು ಚಮತ್ಕಾರ ಕೆಲಸಗಳನ್ನ ಮಾಡಿ ಆ ಒಂದು ಕೆರೂಬಿನನ್ನ ಇಡಬೇಕು. ನೋಡ್ರಿ, ಒಂದು ದೊಡ್ಡ ವ್ಯತ್ಯಾಸ. ಇದು ಏನಾಗುತ್ತೆ ಅಂತ ಕೇಳಿದ್ರೆ, ಅಪೊಸ್ತಲ ಪಾಲ್ ಹೇಳ್ದಂಗೆ ಇದು 2ನೇ ತೆರೆ ಅಂತ ಹೇಳ್ತಾನೆ. ಒಂದು ವಾಕ್ಯ ಓದೋಣ, ಇಬ್ರಿಯ 9ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಇಬ್ರಿಯರಿಗೆ 9 2ನೇ ವಾಕ್ಯ. ಅಂದರೆ ಒಂದು ಗೂಡಾರವು ಕಟ್ಟಲ್ಪಟ್ಟಿತ್ತು, ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಆಮೇಲೆ 2ನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಸಾಕು. ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆ 2ನೇದ ತೆರೆಯಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ಅದು ಒಂದು 2ನೇ ಭಾಗವಾಗಿತ್ತು ಅಂತ ಹೇಳ್ತಾರೆ. ಅದರಲ್ಲಿ ಇದ್ದಿದ್ದಂತ ಚಿಹ್ನೆಗಳು, ಅದಾದ್ಮೇಲೆ ಓದೋಣ, ಅದ್ರೊಳಗೆ ಇದ್ದಿದ್ದಂತ ವಿಷಯಗಳು ಅಂತ ಹೇಳ್ತಾರೆ. ಸಹೋದರರೇ, ಇದು 2ನೇ ತೆರೆ,
ಅಂತ ಬರ್ತಾರೆ. ಓಕೆ, ಸರಿ. ಹೀಗಿರುವಾಗ ಸಹೋದರ ಸಹೋದರರೇ, ಈ ಎರಡನೇ ತೆರೆ ಬಗ್ಗೆ ಮಾತಾಡುವಾಗ ಈ ತೆರೆ ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ, ಕ್ರಿಸ್ತನು ಆತನನ್ನು ಮರಣವನ್ನು ಹೊಂದುವಾಗ ಸಹೋದರ ಸಹೋದರರೇ ಈ ತೆರೆ ಏನಾಯ್ತಂತೆ? ಯಾವ ತೆರಪ್ಪ ಹರಿದೋಯ್ತು ಅಂತ ಕೇಳುವಾಗ, ಈ ಮಹಾಪವಿತ್ರ ಸ್ಥಳ ಇದೆಯಲ್ಲ, ಈ ಮಹಾಪವಿತ್ರ ಸ್ಥಳದಲ್ಲಿ ಇದ್ದಿದ್ದಂತ ಆ ತೆರೆ ಏನಾಯ್ತು ಅಂತ ಕೇಳಿದ್ರೆ ಅದು ಹರಿದೋಯ್ತಂತೆ. ವಾಕ್ಯ ಓದೋಣ. ಮತ್ತೆ 27ನೇ ಅಧ್ಯಾಯ, ಮತ್ತೆ 27, 50, 51 ಓದ್ರಿ. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ನೋಡ್ರಿ, ಈ ಒಂದು ತೆರೆ ಹರಿದು 2 ಭಾಗವಾಯ್ತು ಅಂತ ಹೇಳ್ತಾರಲ್ಲ, ಈ ಯಾವ್ದು ತೆರಪ್ಪ ಇದು ಅಂತ ಹೇಳಿದ್ರೆ ಆ ಮಹಾಪವಿತ್ರ ಸ್ಥಳದಲ್ಲಿ ಇದ್ದಿದ್ದಂತ ಒಂದು ದೊಡ್ಡ ತೆರೆ. ಅದು ಆ ತೆರೆ ಏನಾಯ್ತು, 2 ಭಾಗವಾಗಿ ಅದು ತೆಗೆದು ಬಿಡ್ತು, ಹರಿದೋಯ್ತು ಅಂತ ಹೇಳ್ತಾರೆ. ಏನಕ್ಕೆ ಅದು ಹರಿದೋಯ್ತು, ಏನು ವಿಷಯ, ಏನಕ್ಕೆ ಆಗಂತ ಕೇಳಿದ್ರೆ ಇವಾಗ ಅದನ್ನ ಹೇಳುವ ಸೋದರ ಸೋದರಿಯರೇ, ಕ್ರಿಸ್ತನನ್ನು ಆತನ ಶರೀರವನ್ನೇ ಏನ್ ಮಾಡಿದ್ನಂತೆ ನೋಡ್ರಿ, ಆತನ ಶರೀರವನ್ನು ನಿರೂಪಿಸಿ ಆ 100/100 100ಕ್ಕೆ 100 ಆತನನ್ನು ಅದನ್ನು ಸಾಧನೆ ಮಾಡಿ ಎಲ್ಲಾ ಒಂದು ಸೃಷ್ಟಿಗಳನ್ನು, ಆತನ ಮಾಡಿದನ್ನ ಸೃಷ್ಟಿಗಳನ್ನು ಪರಿಪೂರ್ಣ ಮಾಡಕ್ಕೆ ಆತನ ಸಿದ್ಧನಾದನು. ಆತನ ಶರೀರವನ್ನೇ ಏನ್ ಮಾಡಿದ್ನಂತ ಕೇಳಿದ್ರೆ ಒಂದು ಹೊಸ ಮಾರ್ಗವನ್ನು ಏನ್ ಮಾಡಿದ್ನಂತ ಕೇಳಿದ್ರೆ ಓಪನ್ ಮಾಡಿದ್ನಂತೆ. ಆತನ ತೆರೆದಲ್ಲಿ ಓಪನ್ ಮಾಡಿ ಯೋಹಾನದಲ್ಲಿ ಓದುವಾಗ ಸಹೋದರ ಸಹೋದರಿಯರೇ ಓದೋಣ. ಈಗ ಒಂದೊಂದು ತೆರೆಗೆ ಕೂಡ ಇವಾಗ ನೋಡ್ರಿ ವ್ಯತ್ಯಾಸ ಹೇಳುವಾಗ ಅದನ್ನ ಒಂದು ವಿಷಯ ಹೇಳ್ತಾರೆ. ಯೋಹಾನದಲ್ಲಿ 14ನೇ ಅಧ್ಯಾಯ 6ನೇ ವಾಕ್ಯ ನಾವು ಓದಿದೀವಲ್ಲ, ಇವಾಗ ಸಹೋದರ ಸಹೋದರಿಯರೇ ಯೋಹಾನ 1ನೇ ಓದ್ರಿ, ಅದು 14:6, ಜಾನ್ 14:6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನೋಡಿದ್ರ, ಹಾಗಾದ್ರೆ ನಾನೇ ಮಾರ್ಗವು, ಆಮೇಲೆ ಏನ್ರಿ ಸತ್ಯವು, ಆಮೇಲೆ ಜೀವವೂ ಆಗಿದ್ದೀನಿ. ನೋಡ್ರಿ, ಈ 3 ಬಾಕಿಲು ಬಹಳ ಮುಖ್ಯ. ಈ ಬಾಕಿಲಲ್ಲಿ ಮೊದಲು ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ನಾನೇ ಮಾರ್ಗವು ಅಂತ ಹೇಳ್ತಾನೆ. ಆತನೇ ಮಾರ್ಗವು, ಆತನೇ ಸತ್ಯವು, ಆತನೇ ಯಾರಂತ ಕೇಳಿದ್ರೆ ಜೀವವಾಗಿರುವ ಆ ಜೀವವನ್ನು ಕೊಡುವಾಗ, ಆತನ ಶರೀರವನ್ನು ಕೊಡುವಾಗ ಅದು ಅರ್ಧೋಯ್ತು ಅಂತ ಹೇಳ್ತಾರೆ. ಅದೇನಪ್ಪ ಅದು ಅರ್ಧೋಯ್ತು, ಏನ್ ಅರ್ಧೋಗಿರೋದು ಅಂತ ಕೇಳಿದ್ರೆ ದೊಡ್ಡ ವಿಷಯ. ನಮಗೂ ತಂದೆಯ ದೇವ್ರಿಗೂ ಏನಾಗಿತ್ತು ಅಂತ ಕೇಳಿದ್ರೆ ನಮಗೂ ಅವ್ರಿಗೂ ಒಂದು ಕಾಂಟ್ಯಾಕ್ಟ್ ಇರ್ಲಿಲ್ಲ ಸಹೋದರ ಸಹೋದರಿಯರೇ. ನಾವು ತಂದೆ ದೇವರಿಂದ ದೂರ ಇದ್ದಿದ್ದಂತ ನಾವು ನಮ್ಮನ್ನ ಅದರ ಮುಖಾಂತರ ಏನ್ ಮಾಡಿದ್ರು ಅಂತ ಕೇಳಿದ್ರೆ ನಮ್ಮನ್ನ ಸೇರ್ಸಿದ್ರಂತೆ. ಹೌದು, ಆ ತೆರೆ ಮುಖಾಂತರ ನಮ್ಮನ್ನ ಏನ್ ಮಾಡಿದ್ರಂತ ಅಂತ ಹೇಳಿದ್ರೆ ಆತನನ್ನ ಸೇರಿಸಿದ್ರು. ಒಂದು ವಾಕ್ಯ ಕೂಡ ಓದೋಣ. ಯೆಶಾಯ 53ನೇ ಅಧ್ಯಾಯ 12ನೇ ವಾಕ್ಯ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ದಾರಿ ಎರೆದು ಮರಣ ಹೊಂದಿ ದ್ರೋಹಿಗಳೊಳಗಿಂದ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದ್ದಾನಲ್ಲ. ನೋಡಿದ್ರ, ಆತನಿಗಾಗಿ ಏನ್ ಮಾಡಿದ್ರಂತೆ, ನಮ್ಮನ್ನ ತಂದೆದವರು ದ್ರೋಹಿಯಾಗಿರುವ ನಾವು, ಪಾಪಿಗಳಾಗಿ ಇರುವ ನಾವು, ನಮ್ಮನ್ನ ತಂದೆ ಮುಂದೆ ನಿಲ್ಸೋದಿಕ್ಕೆ, ಅಪ್ಪ ತಂದೆಯೇ ಅಂತ ಕರೆಯೋದಿಕ್ಕೆ ಆ ತೆರೆ ಏನಾಯ್ತು ಅಂತ ಕೇಳಿದ್ರೆ ಆ ತೆರೆಯನ್ನ ತೆಗೆದ್ರು. ಆ ತೆರೆಯನ್ನು ಹರಿದು ಹೋಗಿರುವ ವಿಷಯಗಳ ಬಗ್ಗೆ ಇಲ್ಲಿ ಹೇಳ್ತಾರಂತ ನೋಡ್ತೀವಿ. ಸಹೋದರ ಸಹೋದರಿಯರೇ, ಇದೇ ತರ ನೋಡುವಾಗ ನಮ್ಮ ಒಂದೊಂದು ವಿಷಯ ಕೂಡ ನಮ್ಮ ಕ್ರಿಸ್ತನ ಗುಣಲಕ್ಷಣಗಳಲ್ಲಿ ಈ ಒಂದು ಆ ಬಣ್ಣಗಳಿದೆಯಲ್ಲ, ಆ ಬಣ್ಣಗಳಲ್ಲಿ ನಾವು ಮುಂಚೆ ನೋಡಿದಂತೆ ಏನಂತ ಕೇಳಿದ್ರೆ ಆ ಬಿಳಿ, ಆತನ ಬಿಳಿ ಇರುವಾಗ ಅದು ಏನ್ ಸೂಚನೆ ಹೇಳ್ತದೆ, ಆ ಸೂಚನವಾಗಿ ಇರ್ತದೆ ಅಂತ ಕೇಳಿದ್ರೆ ಆತನ ಪ್ಯೂರಿಟಿ ತೋರಿಸ್ತದೆ, ಆತನ ಒಂದು ಪರಿಪೂರ್ಣತೆ ತೋರಿಸ್ತದೆ. ಅದಕ್ಕೆ ಅಪೊಸ್ತಲ ಪೌಲ್ ಏನ್ ಹೇಳ್ತಾನೆ, ಆತನ ಕ್ರಿಸ್ತನ ಬಿಟ್ಟು ಈ ಲೋಕದಲ್ಲಿ ಒಬ್ಬನು ಕೂಡ ಪರಿಪೂರ್ಣ ಇಲ್ಲ ಅಂತಾನೆ ಅದನ್ನ 100 ತೋರಿಸೋದು.
ಈಗ ನೋಡ್ರಿ, ನಾವೆಲ್ಲ ನೋಡ್ಬೇಕಾದ್ರೆ ಯಾರು ಒಬ್ಬನು ಕೂಡ ಪರಿಶುದ್ಧನಲ್ಲ. ಕ್ರಿಸ್ತನ ಬಿಟ್ರೆ ಅಪೋಸ್ಟಲ್ ಪಾಲ್ ಕೂಡ ಹೇಳ್ತಾನೆ, ನಾನು ಪಾಪಿಗಳಲ್ಲೇ ಪ್ರಧಾನವಾಗಿರುವ ಪಾಪಿ ನಾನು ಅಂತ ಹೇಳ್ತಾನೆ. ಅಪೋಸ್ಟಲ್ ಪೇದ್ರು ಕೂಡ ಏನ್ ಹೇಳ್ತಾನೆ ಕೇಳಿದ್ರೆ, ನಾನ್ ಯಾರ್ರಿ, ನಾನು ಪಾಪಿ, ನನ್ನ ಹತ್ರ ಬರ್ಬೇಡ್ರಿ ಅಂತ ಹೇಳ್ತಾನೆ. ಅಪೋಸ್ಟಲರುಗಳೇ ಆತನು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಮ್ಮ ಆ ತರ ಒಂದು ಕ್ರಿಸ್ತನ ಹೆಂಗೆ ಪರಿಪೂರ್ಣವಾಗಿ ಇರೋದಿಕ್ಕೆ ಸಾಧ್ಯವಿರೋದಿಲ್ಲ. ಯಾರು ಈ ಲೋಕದಲ್ಲಿ ಹುಟ್ಟೋದಕ್ಕೂ ಸಾಧ್ಯವಿಲ್ಲ. ಕ್ರಿಸ್ತನು ಒಬ್ಬನೇ ಪರಿಪೂರ್ಣವಾಗಿದ್ದು ಆತನನ್ನ ಏನು ಮಾಡ್ಬೇಕಂತ ಕೇಳಿದ್ರೆ ಇದ್ದನು ಅಂತ ಹೇಳಿದ್ರೆ, ಇವನಲ್ಲಿ ಕ್ರಿಸ್ತನಲ್ಲಿ ಆತನಲ್ಲಿ ಇದ್ದಿದ್ದಂತ ಒಂದು ಗುಣಲಕ್ಷಣ ಏನು ಅಂತ ಹೇಳುವಾಗ, ಆತನ ಬಿಳಿ ಆ ಒಂದು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರೆ, ತಂದೆಯ ದೇವ್ರ ಮೇಲೆ ಇಟ್ಟಿದ್ದಂತ ನಂಬಿಕೆ. ಆತನು ಬಂದಿದ್ದಂತ ಈ ಲೋಕದಲ್ಲಿ ತಂದೆಯ ದೇವರು ಹೇಳಿದ ಮಾತಲ್ಲಿ ಆತನ ನಂಬಿಕೆಯಲ್ಲಿ ಒಂದು ಕೂಡ ಸಹೋದರ ಸಹೋದರರೇ ಮಿಸ್ ಮಾಡಿಲ್ಲ, ಒಂದು ಕೂಡ ಬಿಟ್ಟು ಕೊಟ್ಟಿಲ್ಲ. ಆತನ ವಿಧೇಯತನವಾಗಿ ಕ್ರಿಸ್ತನಲ್ಲಿ ಆ ತಂದೆಯ ದೇವರಲ್ಲಿ ಇದ್ದಂತ ನಂಬಿಕೆ ಎಂತ ನಂಬಿಕೆ ಅಂತ ಕೇಳಿದ್ರೆ, he was faithful until death. ಆತನ ಮರಣ ತನಕ ಬ್ಯಾಪ್ಟಿಸಮ್ ತಕೊಂಡು, ಆ ಬ್ಯಾಪ್ಟಿಸಮ್ ಆದ್ಮೇಲೆ ಆತನ ದಿಕ್ತಸ್ಥಾನದಿಂದ ಆತನ ಮರಣ ತನಕ ಒಂದು ತೊಟ್ಟು ಕೂಡ ತಂದೆಯ ದೇವ್ರ ವಿರುದ್ಧವಾಗಿ ಹೋಗಿಲ್ಲ. ಅವ್ರನ್ನ ಏನ್ ಹೇಳ್ತಾರ ಗೊತ್ತಾ, ಯೇಸು ಕ್ರಿಸ್ತನಿಗೆ ಒಂದು ಮಾತು ಕೂಡ, ಕೆಟ್ಟ ಮಾತು ಕೂಡ ಬಂದಿಲ್ಲ. ಆದ್ರೆ ಯೇಸು ಕ್ರಿಸ್ತನನ್ನ ಅವರು ಹೇಳುವಾಗ ಎಂತ ಮಾತೊಂದು ಹೇಳ್ತಾರ ಅಂತ ಕೇಳಿದ್ರೆ, ಇವನು ಯಾರ್ರಿ, ಇವ್ರಿಗೆಲ್ಲ ಎಲ್ಲರಿಗೂ ಗೊತ್ತು, ಅಲ್ಲಿ ಇರೋ ಫರಿಸೇಯರು ಸದುಸೇಯರುಗಳು ಇರೋರು ಎಲ್ಲ ಇಸ್ರಾಯೇಲರುಗಳು, ಅವ್ರಿಗೆ ಏನ್ ಗೊತ್ತಿಲ್ಲ ಅಂತ ಕೇಳಿದ್ರೆ, ದೂತನು ಬಂದು ಮರಿಯಾ ಹತ್ರ ಮಾತಾಡಿದ್ದು ಅವ್ರಿಗೆ ಗೊತ್ತಿಲ್ಲ, ಯೋಸೇಫ್ ಹತ್ರ ಮಾತಾಡಿದ್ದು ಕೂಡ ಗೊತ್ತಿಲ್ಲ. ಆದ್ರೆ ಯೋಸೇಫನಿಗೆ ಮದುವೆ ಆಗೋದಕ್ಕೂ ಮುಂಚೆನೆ ಮರಿಯಾಳು ಅವಳು ಬಸ್ರಿ ಆದ್ಲು, ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ರು. ಆದ್ರೆ ಯೋಸೇಫಿಗೆ ಏನಂತ ಕೇಳಿದ್ರೆ, ನೋಡ್ರಿ, ಎಂಗೇಜ್ಮೆಂಟ್ ಆಮೇಲೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆತನು ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋದಕ್ಕೆ ಮುಂಚೆನೆ ಆತನು ಬಸ್ರಿ ಆಗಿರೋದನ್ನ ಕ್ರಿಸ್ತನನ್ನ ಹೆಂಗ್ ಹೋಲಿಕೆ ಮಾಡ್ತಾರ ಅಂತ ಕೇಳಿದ್ರೆ, ಯಾವ ತರ ಹೇಳ್ತಾರ ಅಂತ ಕೇಳಿದ್ರೆ, ಹೋಗಿ ನೋಡ್ರಿ, ಯೋಹನ 8ನೇ ಅಧ್ಯಾಯ 41ನೇ ವಾಕ್ಯ ಓದ್ರಿ. ನೀವು ನಿಮ್ಮ ತಂದೆಯ ಕೃತ್ಯಗಳನ್ನು ಮಾಡುತ್ತೀರಿ ಅಂದನು. ಅದಕ್ಕವರು, ನಾವು ಆ ದಾರಕ್ಕೆ ಹುಟ್ಟಿದವರಲ್ಲ, ನಮಗೆ ಒಬ್ಬನೇ ತಂದೆ, ಆತನು ದೇವರೇ ಅಂದರು. ನೋಡಿದ್ರ, ಈ ಕ್ರಿಸ್ತನು ಅವ್ರನ್ನ ನೋಡಿ, ನೀವು ನಿಮ್ಮ ತಂದೆಯ ಕೃತ್ಯಗಳಲ್ಲಿ ಮಾಡಿದಿರಿ ಅಂತ ಅವ್ರು ಹೇಳುವಾಗ ಅವ್ರಿಗೆ ಮುಂದೆ ಅದಕ್ಕೆ ಅವ್ರು ಏನ್ ಹೇಳ್ತಾರ ಗೊತ್ತಾ, ನಾವು ಅದಕ್ಕೆ ಏನಾಗ್ಲಿಲ್ಲ, ಹುಟ್ಟಿದವರಲ್ಲ ಅಂತ ಅವರಿಗೆ ಎಷ್ಟು ಚುಚ್ಚು ಮಾತುಗಳನ್ನ ಹೇಳ್ತಾರ ಗೊತ್ತಾ. ಆ ಚುಚ್ಚು ಮಾತುಗಳು ಹೇಳುವಾಗ ನಾವೆಲ್ಲ ಒಂದೇ ತಂದೆಗೆ ಹುಟ್ಟಿರೋದು ಅಂತ ಹೇಳ್ತಾರೆ ಈ ಕ್ರಿಸ್ತನಿಗೆ. ಆತನು ಎಷ್ಟು ನೋವು, ನೊಂದು, ಕಷ್ಟ, ಅವ್ರ ಒಂದು ಮನಸ್ಸಲ್ಲಿ ಎಷ್ಟೊಂದು ನೋವು ಇರಬೇಕು. ಹೇಳುವಾಗ ನಮಗೆಲ್ಲ ಒಂದೇ ತಂದೆಪ್ಪ, ನೀವು ಜೋಸಫ್ ನಿಮ್ಮ ಮದುವೆ ಮಾಡಕ್ ಮುಂಚೆನೆ ನಿಮ್ ತಾಯಿ ಗರ್ಭವಾಗಿ ನಿಮ್ಮ ಬಸರಿಯಾಗಿದ್ಲು ಅಂತ ಹೇಳುವಾಗ ಕ್ರಿಸ್ತನಿಗೆ ಎಷ್ಟು ನೋವಿದೆ. ಆತನ ಅಂತ ಒಂದು ವಿಷಯದಲ್ಲಿ ಅವಮಾನ ಪಡುವಾಗಲೂ ಕೂಡ ದೇವರಿಗೆ ವಿರುದ್ಧವಾಗಿ ಆತನು ಹೋಗ್ಲಿಲ್ಲ. ಆತನ ಮೇಲೆ ಇಟ್ಟಿದ್ದಂತ ನಂಬಿಕೆ, ಅಷ್ಟು ನಂಬಿಕೆ ಇತ್ತು. ಅದೆಲ್ಲ ಸಹಿಸಿಕೊಂಡು ಆತನವನು ಏನ್ ಮಾಡಿದ, ಕ್ರಿಸ್ತನು ನಮಗಾಗಿ ಏನ್ ಮಾಡಿದ, ಎಲ್ಲರಿಗೂ ವಿಮೋಚನವಾಗಿ ತನ್ನ ದೇಹವನ್ನು ಕೊಡಕ್ಕೆ ಸಿದ್ಧನಾಗಿದ್ನು. ಅದೇ ಏನಂತ ಕೇಳಿದ್ರೆ ಆ ರಕ್ತವರ್ಣ. ನೋಡಿ, ಬಿಳಿ ಅಂತ ಹೇಳುವಾಗ ತಂದೆಯ ದೇವರು ಚಿತ್ತ ಮಾಡಕ್ಕೆ ಬಂದಿದ್ದಂತ ಕ್ರಿಸ್ತನು ಏನೇ ಅವಮಾನ ಪಟ್ರೆ ಕೂಡ ತಂದೆಯ ದೇವ್ರನ್ನ ಅವಮಾನ ಪಡಬಾರ್ದು ಅಂತ ಆತನ ವಿಧೇಯತನ ತೋರಿಸಿದ್ರು. ಆದ್ರೆ ಇಲ್ಲಿಗೆ ಆ ರಕ್ತವರ್ಣ ಅಂತ ಹೇಳುವಾಗ ಆತನಲ್ಲಿ ಕೊಡುವ ಆ ಒಂದು ವಿಮೋಚನ, ತನ್ನ ಎಲ್ಲಾ ಪರಿಶುದ್ಧ ಕಾರ್ಯಕ್ಕಾಗಿ ತನ್ನವನ್ನು ವಿಮೋಚನೆ ಮಾಡೋದಿಕ್ಕೆ ಆತನ ದೇಹವನ್ನು ಕೊಟ್ನು. ಈ ಸ್ಯಾಕ್ರಿಫೈಸ್ ಆಸ್ ಎ ರ್ಯಾನ್ಸಮ್ ಸ್ಯಾಕ್ರಿಫೈಸ್, ಆತನ ಈಡು ಬಲಿಯಾಗಿ ಕೊಟ್ನು ಅಂತ ನೋಡ್ತೀವಿ. ಆದ್ರಿಂದ ಅವರಿಗೆ ತಂದೆಯ ದೇವರು ಕೊಟ್ಟಿದ್ದ ಒಂದು ಬಹುಮಾನ, ಏನು ಬಹುಮಾನ ಅಂತ ಹೇಳಿದ್ರೆ, ಆತನ ಸಂಪಾದನೆ ಮಾಡಿದ ಬಹುಮಾನನೇ ಆ ಧೂಮ್ರ ಅಲ್ವರ. ಒಂದು ವಾಕ್ಯ ಮಾತ್ರ ಓದ್ಬಿಡೋಣ. ಫಿಲಿಪಿಯರ್ಗೆ 2ನೇ ಅಧ್ಯಾಯ 5ರಿಂದ 11 ವಾಕ್ಯ ತನಕ ಓದೋಣ ಸಿಸ್ಟರ್. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ
ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ನೋಡಿದ್ರ ಸಹೋದರ ಸಹೋದರರೇ, ಆತನ ಮಹಿಮೆನ ಬಿಟ್ಟು ಆತನ ಪರಿಶುದ್ಧನಾಗಿದ್ದು ಆತನ ಎಲ್ಲಕ್ಕಾಗಿ ತನ್ನ ವಿಮೋಚನವಾಗಿ ಕೊಟ್ಟು ಎಲ್ಲಾ ಹೆಸರಿನ ಶ್ರೇಷ್ಠವಾದ ಒಂದು ಹೆಸರನ್ನ ಪಡೆದುಕೊಂಡನು. ಅದೇ ನೋಡ್ತೀವಿ ಧೂಮ್ರ ಅಂತ ಹೇಳ್ತೀವಿ ಸಹೋದರ ಸಹೋದರಿಯರೇ. ಈಗಿರುವಾಗ ಆತನು ಯಾಗ ಒಂದೊಂದು ಕೂಡ ಇಲ್ಲಿರುವ ಡೇರಗಳು ನೋಡ್ಬೇಕಾದ್ರೆ, ಒಂದೊಂದು ತೆರೆ ನೋಡ್ಬೇಕಾದ್ರೆ ಆತನ ಕ್ರಿಸ್ತನನ್ನ ಹೋಲಿಕೆ ಮಾಡಿ ಅದನ್ನೇ ಹೇಳುತ್ತೆ ಅಂತ ನೋಡ್ತೀವಿ. ಆಗಿರುವಾಗ ಈಗ ನಮಗೆ ಒಂದು ಮೆಷೋರ್ ಏನಪ್ಪ ಅಂತ ಕೇಳಿದ್ರೆ, ನಾವು ಇಂಥ ಒಂದು ಕಾರ್ಯದಲ್ಲಿ ನಾವು ಬೆಳಿಬೇಕು ಸಹೋದರ ಸಹೋದರಿಯರೇ. ಹೆಂಗೆಪ್ಪ ಅಂತ ಕೇಳಿದ್ರೆ, ಒಂದು ವಾಕ್ಯ ಮಾತ್ರ ಓದ್ಬಿಟ್ಟು ನಾವು ಇವತ್ತಿನ ಪಾಠ ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ ನಿಲ್ಸೋಣ. ಯಾಕಂದ್ರೆ ಇವಾಗ ನಾವೆಲ್ಲ ಯಾರನ್ನ ಹಿಂದಿನ ಭಾಗ ಹೋಗ್ಬೇಕು, ಯಾರ ಬಾಕಲಲ್ಲಿ ನಾವು ಹೋಗ್ಬೇಕು ಅಂತ ಕೇಳಿದ್ರೆ ಇನ್ನೊಂದು ವಾಕ್ಯ ಓದೋಣ. ಯೋಹನ 10ನೇ ಅಧ್ಯಾಯ, ಯೋಹನ 10ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ ಸಿಸ್ಟರ್. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ನೋಡಿದ್ರ, ಹಂಗಾದ್ರೆ ನಾನೇ ಬಾಗಿಲು, ನನ್ನ ಮೂಲಕವಾಗಿ ಯಾವನಾದ್ರೆ ಒಳಗೆ ಹೋದ್ರೆ ಸುರಕ್ಷವಾಗಿ ಅಂತ ಹೇಳ್ತಾರೆ. ಅಂತ ಹೇಳುವಾಗ ಸಹೋದರ ಸಹೋದರರೇ, ಎಲ್ಲಾ ವಿಷಯಗಳು ಮೇವೆಯಾದ ವಿಷಯಗಳನ್ನು ಕಂಡುಕೊಳ್ಳುವನು ಅಂತ ಹೇಳ್ತಾರೆ. ಆಗ ಕ್ರಿಸ್ತನು ಯಾರಾಗಿದ್ರು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ ಬಹಳ ಅಂದ್ರೆ ಅರ್ಥ ಏನು? ಆತನ ಸಾರೂಪದಲ್ಲಿ ಆತನ ಮುಖಾಂತರ ಹೋಗೋದು ಅಂತ ಹೇಳುವಾಗ ಹೆಂಗ್ ಹೋಗ್ತೀರಾ? ಆತನ ಹೆಜ್ಜೆ ಜಾಡಲ್ಲಿ ನಡೆಯುವನು, ಆತನ ಹೆಜ್ಜೆ ಜಾಡಲ್ಲಿ ನಡೆಯುವನು, ಅವನಿಗೆ ಎಲ್ಲಾ ವಿಷಯಗಳನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆತನ ಪರಿಪೂರ್ಣವಾಗಿದೆ ಆತನ ಯೋಜನೆ. ನಮ್ಮನ್ನ ಪರಿಪೂರ್ಣ ಮಾಡುವುದೇ ಆತನ ಉದ್ದೇಶ. ಆ 100ಕ್ಕೆ 100 ತರಬೇಕಂತಾನೆ ಆತನ ಉದ್ದೇಶ. ಅದೇ ಕ್ರಿಸ್ತನ ಇಲ್ಲಿಗೆ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ನೀವು ಕೂಡ ಕ್ರಿಸ್ತನಂಗೆ ಆಗೋದೇ ಬಹಳ ಮುಖ್ಯ. ಅದಕ್ಕೆ ಒಂದು ಮೆಷರ್ ಕೊಟ್ನು. ಮೆಷರ್ ಅಂದ್ರೆ ಒಂದು ಅಳತೆ. ಒಂದು ಅಳತೆ ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದು ದೊಡ್ಡ ಅಳತೆ ಬೈಬಲ್ ಅಲ್ಲಿ ನೋಡ್ಬೇಕಾದ್ರೆ ಒಂದಿದೆ. ಯಾವ್ದಪ್ಪ ಅಂತ ಕೇಳಿದ್ರೆ 1ನೇ ಕೊರಿಂಥಿಯರಿಗೆ ಸಹೋದರ 13ನೇ ಅಧ್ಯಾಯ, ನಮ್ಗೆ ಗೊತ್ತಿದ್ದಂತ ಈ ವಾಕ್ಯ ಓದ್ಬಿಟ್ಟು ಈ ಪಾಠನ ಮುಗಿಸೋಣ. 13ನೇ ಅಧ್ಯಾಯ 1ರಿಂದ ಓದಿಸ್ತದೆ ಕೇಳುವುದು. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ, ಎಲ್ಲಾ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರೂ, ಬೆಟ್ಟವನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ಆಮೇಲೆ ನನಗಿರುವುದೆಲ್ಲವನ್ನೂ ಅನ್ನದಾನ ಮಾಡಿದರೂ, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಹುಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆ. ಈ ಒಂದು ಗುಣಲಕ್ಷಣ ಇದೆಯಲ್ಲ, ಇದೆಲ್ಲ ಕ್ರಿಸ್ತನನ್ನು ಹೊಂದಿದ್ನಂತೆ. ಪ್ರೀತಿಯು ಅನ್ನು ಹೇಳುವಾಗ ಕ್ರಿಸ್ತನು ತನ್ನ ಹುಗುಳಿಕೊಳ್ಳೋದಲ್ಲ. ಪ್ರೀತಿ ಏನಾಗಲ್ಲ ಅಂತ ಕೇಳಿದ್ರೆ, ಇನ್ನೊಬ್ರಿಗೆ ಏನ್ ಮಾಡಲ್ಲ, ಹೊಟ್ಟೆ ಕಿಚ್ಚಿರೋದಿಲ್ಲ ಅಂತ ಹೇಳುವಾಗ ಕ್ರಿಸ್ತನು ಇವೆಲ್ಲ ನೆರವೇರಿಸಿದ ಒಂದು ಕ್ರಿಸ್ತನು ನಮಗೆ ಈ ಒಂದು ಗುಣಲಕ್ಷಣೆಗೆ ನಾವು ಏನ್ ಮಾಡ್ಬೇಕು? ಬದಲಾವಣೆ ಆಗ್ಬೇಕು, ಮಾರ್ಪಡಬೇಕು. ನೋಡ್ರಿ, ಇವೆಲ್ಲ ನಾವು ನಮಗೆ ಅಂತ ನಾವು ತೋರ್ಸ್ಕೊ. ಇದು ಕ್ರಿಸ್ತನಿಗೆ ಹೋಲಿಕೆ ಮಾಡುವಾಗ ಕ್ರಿಸ್ತನ ಇದೆಲ್ಲ 100% ನೆರವೇರಿಸಿದ್ದಾನೆ. ಅದೇ ತರ ನಮ್ಮಲ್ಲಿ ಇದೆಯಾ ಅಂತ ಕೇಳಿದ್ರೆ, ನಾವು ಕೂಡ ಇವೆಲ್ಲ ಬದಲಾವಣೆ ಆದ್ರೆ ಮಾತ್ರವೇ ಆ 100ಗೆ ನಮ್ಮನ್ನ ಕರ್ಕೊಂಡು ಹೋಗೋದು ಸಿಸ್ಟರ್. ನಮ್ಮನ್ನ ಆ 100ಗೆ. ಅದಕ್ಕೆ ಕ್ರಿಸ್ತನ ವಿಷಯ ಏನಂತ ಕೇಳಿದ್ರೆ, ಹೆಂಗಾದ್ರೆ ಆತನ ಸೃಷ್ಟಿಯನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ 100 ಬದಲಾವಣೆ ಮಾಡ್ಬೇಕು, ಸಾರೂಪಿಗೆ ತರಬೇಕು. ಹೆಂಗ್ ತರಬೇಕು ನೋಡ್ರಿ, ಒಂದೊಂದು ಹೆಜ್ಜೆ ಜಾಡನ್ನ ತೋರಿಸ್ಕೊಟ್ಟಿದ್ದಾರೆ. ಇವಾಗ ಇದು ನೋಡ್ಬೇಕಾದ್ರೆ, ಈಗ ನೆಕ್ಸ್ಟ್ ನಾವು ಹೋಗುವಾಗ, ನೆಕ್ಸ್ಟ್ ಒಳಗೆ ಹೋಗ್ತೀವಿ.
ಒಳಗೆ ಹೋಗುವಾಗ ಎಂತ ಸ್ಥಿತಿಯಲ್ಲಿ ನಾವು ಹೋಗ್ತೀವಿ ಅಂತ ನೆಕ್ಸ್ಟ್ ದೇರ ಆ ಒಂದು ತೆರೆಯಲ್ಲಿ ಹೋಗುವಾಗ ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಬರುವಾರ ನಾವು ನೋಡೋಣ. ಈ ವಾಕ್ಯ ಕೂಡ ಸಂದೇಶವನ್ನು ನೀಡ್ಲಿಕ್ಕೆ ದೇವರು ಕೊಟ್ಟಿರುವ ವಿಷಯಕ್ಕೆ ಆಶೀರ್ವಾದ ಮಾಡ್ಲಿ. ಈ ವಾಕ್ಯಗಳೆಲ್ಲ ಸಹೋದರ ಸಹೋದರಿ ನೀವು ಕೂಡ ತಾಳ್ಮೆಯಿಂದ ವಿಷಯಗಳನ್ನ ಕೇಳಿದಿ ಕೂಡ ನಿಮ್ಗೆಲ್ಲ ಕೂಡ ಕೃತಜ್ಞತೆ ಹೇಳ್ತೀನಿ. ಹೇಳ್ಬಿಟ್ಟು ಈ ಒಂದು ಪಾಠವನ್ನು ಮುಗಿಸಂಗೆ ನಮ್ಮಲ್ಲಿ ಇರುವ ಬ್ರದರ್ ರವಿ ಬ್ರದರ್ ಒಂದು ಪ್ರೇಯರ್ ಮಾಡಿ ಮುಗಿಸೋಣ ರೀ. ಬ್ರದರ್ ರವಿ ಬ್ರದರ್. ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದು ವಾರ್ತೆ ನಿಮ್ಮ ಪವಿತ್ರವಾದ ಪಾದಗಳಿಗೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ನೀನು ನೆನಪು ಮಾಡಿಕೊಂಡು ಈ ರಾತ್ರಿ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ದೇವದರ್ಶನದ ಗುಡಾರದ ವಿಷಯವಾಗಿ ಆಳವಾದ ಸತ್ಯಗಳನ್ನು ದೇವರೇ ನಾವು ಈ ದಿವಸ ಕಲೀಲಿಕ್ಕೆ ಅಪ್ಪ ನೀವು ನಡೆಸಿಕೊಟ್ಟಂತ ನಿಮ್ಮ ಮಹಾಕೃಪೆಗಾಗಿ ಸ್ತೋತ್ರ. ಅದಕ್ಕಾಗಿ ತಂದೆ ದೇವರ ಅವರಿಗೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಇದುವರೆಗೂ ಕೊಡ್ತಾನೆ ಆಳವಾದ ಸಂದೇಶಗಳನ್ನ ಮಾತನಾಡುವಂತ ಕೃಪೆಯನ್ನು ಅವರಿಗೆ ಅನುಗ್ರಹಿಸಿದ್ದೀರಿ. ಕೇಳುವಂತ ಸೌಭಾಗ್ಯವನ್ನು ದೇವರೇ ನಮ್ಮೆಲ್ಲ ಸಹೋದರ ಸಹೋದರಿ ಕೊಟ್ಟಿದ್ದಕ್ಕಾಗಿಯೂ ತಂದೆ ದೇವರೇ ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ದೇವರೇ, ಈ ದಿನ ನಾವು ಕಲಿತಿರುವಂತ ಅನೇಕ ವಿಷಯಗಳನ್ನ ದೇವರೇ ನಾವು ಹೃದಯದಲ್ಲಿಟ್ಟುಕೊಂಡು ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಆತನ ಹೆಜ್ಜೆಜಾಡಿನಲ್ಲಿ ನಾವು ಈ ಲೋಕದಲ್ಲಿ ನಡೆದು ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಅಪ್ಪ. ನನ್ನ ಮೂಲಕವಾಗಿಯೇ ಒಳಗೆ ಬರುವವನು ಎಂಬುದಾಗಿ, ನಾನೇ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ ವಾಕ್ಯದಲ್ಲಿ ಹೇಳಿರುವಂತ ದೇವರೇ ನಿಮಗೆ ಕೃತಜ್ಞತೆಗಳು ಸಲ್ಲಿಸುವರಾಗಿದ್ದೇವೆ. ಮುಂದಿನ ವಾರ ಇನ್ನು ಅನೇಕ ದೇವದರ್ಶ ಗುಡಾರದ ವಿಷಯದಲ್ಲಿ ನಾವು ಸತ್ಯಗಳನ್ನು ಕಲೀಲಿಕ್ಕೆ ನಾವು ಹೆಜ್ಜೆಜಾಡಿ ನಡೆಯಕ್ಕೆ ನಮ್ಮನ್ನ ಬಲಪಡಿಸ್ರಿ ಎಂಬುದನ್ನು ನಾವು ಬೇಡಿಕೊಳ್ಳುತ್ತಾ, ಈ ಕೂಟದಿಂದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ದೇವರೇ ನಮ್ಮೆಲ್ಲರ ಮಧ್ಯದಲ್ಲಿ ನೀನು ತಾನೇ ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿಯೂ ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ರಕ್ಷಕನು ಒಡೆಯನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. Amen. Thank you brothers. Thank you, brother. Thank you, brother. Thank Namaste, all brothers and sisters. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ನಮಸ್ತೆ. ನಮಸ್ತೆ. ಗುಡ್ ನೈಟ್. ಎಲ್ಲರಿಗೂ